ದಾರಿಯಲ್ಲಿ ನಾನು ಬರ್ತೀನಿ. ನಾನ್ ಭೇಟಿ ಮಾಡೋ ಜನರು ಮತ್ತೆ ನಿನಗೆ ಯಾವತ್ತೂ ಸಿಗೋದಿಲ್ಲ. ನೀನ್ ಹೋದ ದಾರಿಯಲ್ಲಿ ನಾನು ಬರ್ತೀನಿ. ಹಲೋ ಹಲೋ, ಯಾರು? ನಾನ್ ಭೇಟಿ ಮಾಡೋ ಜನರು ಹಲೋ, ಯಾರಂತ ಕೇಳ್ತಾ ಇದ್ದೀನಿ ತಾನೆ? ನಿನಗೆ ಯಾವತ್ತೂ ಸಿಗೋದಿಲ್ಲ. ವಾಟ್ ನಾನ್ಸೆನ್ಸ್? ಬೆಂಗಳೂರಿನ ಹೆಸರುವಾಸಿಯಾದ SR ಹಾಸ್ಪಿಟಲ್ ನಿರ್ವಾಹಕರಾದ ಸಲೀಂ ರೆಹಮಾನ್ ಅವರನ್ನ ನಿನ್ನೆಯಿಂದ ಕಾಣ್ತಿಲ್ಲ ಅಂತ ಅವರ ತಂದೆಯಾದ ಅಲಿ ರೆಹಮಾನ್ ಅವರು. ಬನ್ನಿ ಫಾದರ್, ಕೂತ್ಕೊಳ್ಳಿ. ಏನ್ ಫಾದರ್, ಒಳಗ್ ಹೋಗ್ಬೇಕಾದ್ರೆ ಆರಾಮಾಗಿದ್ರಿ? ಹೊರಗ್ ಬಂದ್ಮೇಲೆ ನೀವು ಏನೋ ಯೋಚನೆ ಮಾಡ್ತಿರೋ ತರ ಕಾಣ್ತಿದೆ. ಇಲ್ಲ ವಿಕ್ಕಿ, ಓ, ಒಂದ್ ದಮ್ ಕೂಡ ಹೊಡಿಯಕ್ ಬಿಡಲ್ಲ ನೆಮ್ಮದಿಯಾಗಿ. ಯೋ, ಏನಯ್ಯ? ಸರ್, ಪಾಂಡುಪುರ ಕಾಡಲ್ಲಿ ಒಂದು ಕಾರ್ ಒಳಗಡೆ ಈರುಳ್ಳಿ ಚೀಲದಲ್ಲಿ ದುಡ್ಡಿದ್ದೀನೆಯಾ? ಅದಲ್ಲ ಸರ್, ಕಾರಲ್ಲಿ ಒಂದು ಹೆಣ ಇದೆ ಸರ್. ಅದೇ ಅನ್ಕೊಂಡೆ. ಎಷ್ಟು ದೊಡ್ಡ ಊರು, ಎಷ್ಟೊಂದು ಜನ ಇಲ್ಲೇ ಬಂದು ಸತ್ತು ನನ್ನ ಜೀವ ತೆಗಿತಾ ಇದ್ದಾರೆ. ಯೋ, ಆಲ್ರೆಡಿ ನಾನು ಒಂದು ಹೆಣ ಜೊತೆಲಿ ಮಾರ್ತಿರಲೇ ಇದ್ದೀನಿ. ನೀನೊಂದು ಕೆಲಸ ಮಾಡೋ, ಆ ಹೆಣಕ್ಕೆ ಶಾಸ್ತ್ರ ಸಂಪ್ರದಾಯ ಏನ್ ಮಾಡ್ಬೇಕೋ ಮಾಡ್ತಾ ಇರೋ. ನಾನು ಬಂದು ನೋಡು ಸಾಯ್ತೀನಿ. ಇದೊಂದು ಬಾಕಿ ಇತ್ತು. ಮಾರ್ನಿಂಗ್ ಸರ್. ಆಯ್ತಾಯ್ತು ಸರ್. ನಮಸ್ಕಾರ ಅಣ್ಣಯ್ಯ. ಊರು ತುಂಬಾ ಹೆಣನೆ. ಆಯ್ತಾ? ಏನ್ ಆರಾಧನೆ ಮಾಡ್ತಾ ಇದೀಯಾ? ಸರ್, ಇದು ಅದಕ್ಕಿಂತ ಕಷ್ಟ ಸರ್. ಗೊತ್ತಾಗುತ್ತೆ ಗೊತ್ತಾಗುತ್ತೆ. ಏನು ಎಣ್ಣೆನಾ? ಸರ್, ಉಸಿರಿರೋವರ್ಗಷ್ಟೇ ಸರ್. ಸತ್ ಮೇಲೆ ವಾಸನೆ. ಕೆಲಸ ಮಾಡಿದ್ರೆ ಮಾಡ್ದಂಗೆ ಸರ್. ಸ್ವಲ್ಪ ಏನಾದ್ರೂ ಹೇಳಲ್ಲ ಹೋಗಯ್ಯ. ಎಣ್ಣೆ ಹೊಡ್ಕೊಂಡು ಮನಸಾರೆ ಕೆಲಸ ಮಾಡೋ. ಒಂದೇ ಕೆಲಸ ಅಂದ್ರೆ ಇದೆ. ಅಪ್ಪ, ಅದ ಹೆಂಗ್ ಕೆಲಸ ಮಾಡ್ತಾರೋ ಈ ಜಾಗದಲ್ಲಿ. ಹಲೋ. ಎಸ್ ಸರ್. ಭದ್ರಾ ಮೇಡಮ್ ಎಲ್ಲಿದ್ದಾರೆ? ಮೇಡಮ್ ಅಲ್ಲಿದ್ದಾರೆ. ಹೌದಾ? ಅಬ್ಬಾ, ಎಷ್ಟೊಂದು ಹೆಣಗಳು. ಇನ್ನೊಂದು ಹೆಣ ಬಂತು ಅನ್ಸುತ್ತೆ. ಎಲ್ಲಿದ್ದಾರೆ? ಕಾಣ್ತಾ ಇಲ್ವಲ್ಲ. ಮ್ಯಾಮ್, ಗುಡ್ ಮಾರ್ನಿಂಗ್. ಮೈಕಲ್, ಬನ್ನಿ, ಟಿಫಿನ್ ಮಾಡ್ತೀರಾ? ಏನೋ ಆನಂದ್ ಭವನಲ್ಲಿ ಕೂತು ಟಿಫನ್ ಮಾಡ್ತಿರೋ ತರ ಕರಿತಾ ಇದ್ದೀರಲ್ಲ. ಮೋರಿ ಪಕ್ಕದಲ್ಲಿ ಬೇಕಾದ್ರೆ ಕೂತ್ಕೊಂಡು ತಿಂತೀನಿ, ಆದ್ರೆ ಇಲ್ಲೆಲ್ಲ ನನ್ನ ಕೈಲಿ ಆಗಲ್ಲ. ಇಲ್ಲೇ ಇರ್ಬೇಕು ಅಂತ ಏನಾದ್ರೂ ಕಡ್ಡಾಯ ಮಾಡಿದ್ರೆ 10 ದಿನ ಬಿಟ್ಟು ನೀವೇ ತಿಂತೀರಾ. 15 ದಿವಸನ? 10 ನಿಮಿಷ ನನ್ನ ಕೈಲಿ ನಿಲ್ಲೋಕಾಗ್ತಿಲ್ಲ. ನೀವು ಬೇರೆ ಮ್ಯಾಮ್. ಆಮೇಲೆ ಈ ಕೇಸ್ ಸ್ವಲ್ಪ ಹೊತ್ತಲ್ಲಿ ಮುಗಿಯುತ್ತೆ. ಸರಿ ಮ್ಯಾಮ್. ಮ್ಯಾಮ್, ಆಮೇಲೆ ನೀರ್ ಬರ್ತಿಲ್ಲ?
ಬೇಸಿಗೆ ಕಾಲ ಶುರು ಆಯ್ತಲ್ಲ ಮೇಡಮ್, ಇನ್ಮೇಲೆ ನೀರಿನ ಸಮಸ್ಯೆನೆ. ತಗೊಳ್ಳಿ ಮ್ಯಾಮ್. ಹೌದು, ಬದುಕಿರೋರ್ಗೆ ನೀರ್ ಸಿಗ್ತಾ ಇಲ್ಲ, ಇನ್ ಸತ್ತಿರೋರ್ಗೆ ಎಲ್ಲಿ ಸಿಗುತ್ತೆ ಅಲ್ವಾ ಮೈಕಲ್? ಕರೆಕ್ಟಾಗಿ ಹೇಳಿದ್ರೆ ಮ್ಯಾಮ್. ಅದು ಒಂದು ಕೇಸ್ ವಿಚಾರವಾಗಿ ನಾನು ನಿಮ್ಮ ಹತ್ರ ಏಯ್! ಆ? ಅದು ಅಲ್ಲ, 2 ಇಂಚಸ್ ಕೆಳಗಡೆ. ಓಕೆ ಮೇಡಮ್. ಆಲ್ರೆಡಿ ಇನ್ನೊಂದ್ ಕೇಸಾ? ಹೌದು ಮ್ಯಾಮ್. ಈಗ್ಲೇ 8 ಬಾಡೀಸ್ ಪೆಂಡಿಂಗ್ ಇದೆ. ರಿಕ್ವೆಸಿಷನ್ ಏನು ಬಂದಿಲ್ಲ ಅಲ್ಲ? ಅದು ಗೊತ್ತು ಮ್ಯಾಮ್. ಈ ತರದ ಕೇಸ್ನೆಲ್ಲ ನೀವು ಸ್ಟ್ರೈಟ್ ಆಗಿ ಡೀಲ್ ಮಾಡ್ತೀನಿ ಅಂದ್ರೆ ನಾವು ಮಾಡೋ ವಿಚಾರಣೆಗಳೆಲ್ಲ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತವೆ ಅಲ್ವಾ ಬ್ರದರ್? ಸ್ಟ್ರೇಟ್ ಆಗಿ. ಅದಕ್ಕೆ ನಾ ಇಷ್ಟೊಂದು ಅದು ಬಿಲ್ಡಪ್. ಸರಿ, ಯಾವ ಏರಿಯಾ? ಪಾಂಡವಪುರ ಕಾಡೊಳಗಿದೆ ಮ್ಯಾಮ್. ಅಲ್ಲೂ ಇದೇ ತರ ವಾಸನೆ. ಹೆಣ ಎತ್ಕೊಂಡು ಅಲಿಯೋಕ್ಕಾಗಲ್ಲ. ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಸರಿ, ಹಾ. ಈ ಕೇಸ್ ಕ್ಲೋಸ್ ಮಾಡ್ಬಿಟ್ಟು ಬರ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಅದು ಮೈಕಲ್, ಆ. ಈ ಹುಡುಗಿದು ಏನ್ ಕೇಸು ಅಂತ ಹೇಳಿದ್ರಿ? ಇದು ಮಿಸ್ಸಿಂಗ್ ಕೇಸ್ ಮ್ಯಾಮ್. ಲೆಟ್ರ್ ಬರ್ದಿಟ್ಟು ಲವರ್ ಜೊತೆ ಓಡ್ ಹೋಗಿದ್ಲು. ಕಂಪ್ಲೇಂಟ್ ಕೊಟ್ಟು ಇನ್ನೂ 2 ದಿನ ಕಳೆದಿರಲಿಲ್ಲ, ಆಗ್ಲೇ ಡೆಡ್ ಬಾಡಿಯಾಗಿ ಸಿಕ್ಬಿಟ್ಲು. ಈ ಕೇಸ್ನ ಸ್ವಲ್ಪ ಡೀಟೇಲ್ಡ್ ಆಗಿ ಇನ್ವೆಸ್ಟಿಗೇಟ್ ಮಾಡಿ. ಇದು 376D. ಏನ್ ಮ್ಯಾಮ್ ಹೇಳ್ತಾ ಇದ್ದೀರಾ? ಗ್ಯಾಂಗ್ ರೇಪಾ? ಮರ್ಡ್ರಾ? ಹೌದು. ವೆಜೈನಲ್ ಕಂಟ್ಯೂಷನ್ಸ್, ಅಬ್ನಾರ್ಮಲ್ ಹೈಮನ್ ಟೇರ್. ಏನಂದ್ರಿ ಮ್ಯಾಮ್? ಈ ಹುಡುಗಿ ಪ್ರೈವೇಟ್ ಪಾರ್ಟ್ಸು ತುಂಬಾ ಡ್ಯಾಮೇಜ್ ಆಗಿದೆ. ಹಾ. ಈ ಲವ್ ಅನ್ನೋ ಹೆಸರಲ್ಲಿ ಕೆಲವು ಪೊರ್ಕಿ ನಾಯಿಗಳು ತಮ್ಮ ಫ್ರೆಂಡ್ಸ್ಗಳನ್ನು ಸೇರಿಸ್ಕೊಂಡು ಲವ್ ಮಾಡ್ತಾರೆ. ಅವ್ರನ್ನೆಲ್ಲ ಒಳಗಡೆ ಹಾಕಿ ಉಪಚಾರ ಮಾಡಬಾರ್ದು ಮ್ಯಾಮ್, ಅದನ್ನ ಕತ್ತರಿಸಿ. ಸಾರಿ ಮ್ಯಾಮ್. ಸೀಮೆಂಟ್ ಟ್ರೇಸಸ್ ತಗೊಂಡಿದ್ದೀನಿ. ಅದರಿಂದ DNA ಮ್ಯಾಚ್ ಮಾಡಿ ಎಷ್ಟು ಜನ ಯಾರು ಅಂತ ಕಂಡುಹಿಡಿಬೋದು. ಅದಾದ್ಮೇಲೆ ನೀವೇ ನೋಡಿ ಉಪಚಾರ ಮಾಡ್ಬೇಕಾ ಕತ್ತರಿಸ್ಬೇಕಾ ಅಂತ. ಮೇಡಮ್, ಈ ಬಾಡಿನ ಪ್ಯಾಕ್ ಮಾಡ್ಬಿಡಣ್ವಾ? ನಿಂಗೆಷ್ಟು ವಯಸ್ಸು? 25 ಮೇಡಮ್. ನಿಂಗಿಂತ 5 ವರ್ಷ ಕಮ್ಮಿ. ನಿನ್ ಥರನೇ ಬದುಕಬೇಕು ಅನ್ಕೊಂಡಿರ್ತಾಳೆ. ನಮ್ಮ ಫಾರ್ಮ್ಯಾಲಿಟೀಸ್ ಎಲ್ಲ ಮುಗಿಸಿ ಅವ್ರ ಅಪ್ಪ ಅಮ್ಮಂಗೆ ಹ್ಯಾಂಡ್ ಓವರ್ ಮಾಡ್ಬೇಕಾದ್ರೆ ನಿನಗಿಂತ ಚೆನ್ನಾಗಿರ್ಬೇಕು. ಅರ್ಥ ಆಯ್ತಾ? ಓಕೆ ಮೇಡಮ್. ಪ್ಯಾಕ್ ಮಾಡು. ಓಕೆ ಮೈಕಲ್, ನಾವ್ ಹೊರಡೋಣ. ಹೋಗೋಣ ಮ್ಯಾಮ್. ಬನ್ನಿ. ಯೋ ಕೊಡಯ್ಯ ಸುಮ್ನೆ, ನನ್ಗೆಲ್ಲ ಗೊತ್ತು. ಅಬ್ಬಾ, ಹೆಣ್ಣುಗಳ ಇಂಟರ್ವ್ಯೂ ಅಂದ್ರೆ ಇದೇನಾ? ಮೈಕಲ್, ನೀವ್ ಹೋಗ್ತಾ ಇರಿ, ನಾನು ಫೋನ್ ತಗೊಂಡ್ಬರ್ತೀನಿ. ಸರಿ ಮ್ಯಾಮ್. ಮ್ಯಾಮ್, ತಳ್ಸ್ಕೊಂಡು ಸಾಕಾಗಿದೆ. ಸುಮ್ನೆ ಕೊಡಯ್ಯ, ಡ್ಯೂಟಿಗೆ ಹೋಗ್ಬೇಕು ಕಣ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಅಮೀರ್, ಮೊದಲು ನೋಡಿದ್ ಯಾರು? ಸರ್, ಬೆಳಗ್ಗೆ ಈ ಕಡೆಯಿಂದ ಕೆಲ್ಸಕ್ಕೆ ಹೋಗ್ತಿದ್ದ ಹೆಂಗಸರು ನೋಡಿ ಹೇಳಿದ್ದು ಸರ್. ಓಹೋ, ಈ ಕಾರ್ ಬಗ್ಗೆ ಏನಾದ್ರು ಇಲ್ಲ ಗೊತ್ತಾಯ್ತಾ? ಸರ್, ಪೂರ್ತಿಯಾಗಿ ಸುಟ್ಟು ಹೋಗಿದೆ ಸರ್. ಹಾ. ಇಂಜಿನ್ ಡೀಟೇಲ್ಸ್ ನ ತಗೊಂಡು ಫಾರೆನ್ಸಿಕ್ ಕಳ್ಸಿದೀನಿ. ಹಾ. ಇಲ್ಲಿಗೆ ಬರೋದಕ್ಕೆ ಇದೊಂದೇ ದಾರಿ ಇರೋದಾ? ಹೌದು ಮೇಡಮ್, ಸುತ್ತಮುತ್ತ ಎಲ್ಲ ಫಾರೆಸ್ಟ್. ಕಾರಲ್ಲಿದೆ? ಇಲ್ಲೇ ಇದೆ, ಬನ್ನಿ ಸರ್. ಹಾ, ಬನ್ನಿ ಮ್ಯಾಮ್. ಏನೇ ಅದು? ಆ ಕಡೆ ಸರ್, ಮೈಕಲ್, ಮ್ಯಾಮ್. ಇದು ಖಂಡಿತ 302ನೇ. ಬೇರೆ ಎಲ್ಲೋ ಕೊಲೆ ಮಾಡಿದ್ದಾರೆ, ಆಮೇಲೆ ಇಲ್ಲಿ ತಂದು ಸುಟ್ಟಾಕಿದ್ದಾರೆ. ಹೆಂಗ್ ಮೇಡಮ್ ಹೇಳ್ತೀರಾ? ಸತ್ತಿರೋರು ತಪ್ಪಿಸ್ಕೊಳಕ್ ಟ್ರೈ ಮಾಡಿಲ್ಲ. ಅಲ್ಲಿ ನೋಡಿ, ಸೀಟ್ ಬೆಲ್ಟು ಬಕಲ್ ಒಳಗಡೆನೆ ಇದೆ. ಅದೊಂದೇ ಅಲ್ಲ, ಒಂದ್ 3-4 ಜಾಗದಲ್ಲಿ ಮೂಳೆ ಮುರಿದಿರೋ ತರ ಕಾಣಿಸ್ತಿದೆ. ಮ್ಯಾಮ್, DNA ಮಾಡಿ ಇದು ಯಾರು ಅಂತ ಕಂಡುಹಿಡಿಯಕ್ಕಾಗತ್ತಾ? ಅದಕ್ಕೇನಾದ್ರೂ ಇರ್ಬೇಕಲ್ವಾ? ಓ, ಬೋನ್ ಮ್ಯಾರೋ ಮಾಡೋದು ಕೂಡ ಕಷ್ಟ ಅನ್ನಿಸ್ತಿದೆ. ಇಲ್ಲಿರೋ ಟೆಂಪ್ರೇಚರ್ನ ನೋಡ್ತಾ ಇದ್ರೆ ಒಂದು
5-6 ಗಂಟೆ ಮುಂಚೆ ತಂದು ಸುಟ್ಟಾಕಿರ್ಬೇಕು. ಪೆಟ್ರೋಲೇ ಯೂಸ್ ಮಾಡಿರೋದು. ಇದ್ರ ಮೇಲೆ ಬೇರೆ ಏನಾದರೂ ಇನ್ಫಾರ್ಮೇಶನ್ ಹೇಳ್ಬೋದಾ ಮ್ಯಾಮ್? ಮೂಳೆ ಸೈಜ್ ನೋಡ್ತಿದ್ರೆ ಹುಡುಗನೇ ಆಗಿರ್ಬೇಕು. ಹೈಟ್ ಒಂದು 5.8, ಏಜು 33-35. ದ್ಯಾಟ್ಸ್ ಆಲ್. ಮೇಡಮ್, ಪೆಟ್ರೋಲ್ ಕ್ಯಾನ್ ಅಷ್ಟೇ ಸಿಕ್ಕಿರೋದು. ಸುಡೋದಕ್ಕೆ ಪೆಟ್ರೋಲ್ನೇ ಯೂಸ್ ಮಾಡಿದ್ದಾರೆ. ಬೇರೆ ಏನಾದರೂ ಸಿಕ್ತಾ? ಮ್ಯಾಮ್, ಫಿಂಗರ್ ಪ್ರಿಂಟ್ಸ್ ಅಷ್ಟೇನೆ. ಬೇರೆ ಡೀಟೇಲ್ಸ್ ಎಲ್ಲ ಆಮೇಲೆ ಹೇಳ್ತೀನಿ. ಬಾಡಿನ ಬೇಗ GH ಶಿಫ್ಟ್ ಮಾಡಿ. ಸರಿ ಮ್ಯಾಮ್. ಫಾರ್ಮಾಲಿಟೀಸ್ ಎಲ್ಲ ನಾಳೆ ನೋಡ್ಕೊಳ್ಳೋಣ. ನಿನ್ನೆ ಸಿಕ್ಕಿರುವ ಶವ ಯಾರದು ಎಂದು ತಿಳಿಯಲಿಲ್ಲ ಎಂದು ಪೊಲೀಸ್ ಅವರ ಕಡೆಯಿಂದ ACP ವಿಶಾಲ್ ಅವರು ಈ ಪೊಲೀಸ್ ಅವರು ಬಂದ್ರು. ಸರ್, ಸರ್, ಇದರಿಂದ ಯಾರ ಕೈವಾಡ ಇದೆ? ಬಾಡಿ ಸಲೀಂ ರೆಹಮಾನ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೋಡ್ರಿ, ನಿಮಗೆ ಗೊತ್ತಿರೋದನ್ನ ಇಟ್ಕೊಂಡು ಏನ್ ಬೇಕು ಅದನ್ನ ಮಾತಾಡ್ಬೇಡಿ. ನಥಿಂಗ್ ಇಸ್ ಕನ್ಫರ್ಮ್ ಆಸ್ ಇಟ್. ಈ ಕೇಸ್ನ ಪೊಲೀಸರು ಏನಾದರೂ ಮುಚ್ಚಿಡ್ತಾ ಇದಾರಾ ಸರ್? ಇರಿ ಒಂದು ನಿಮಿಷ, ಸಾಹೇಬ್ರು ಆಮೇಲೆ ಮಾತಾಡ್ತಾರೆ. ಮುಗಿದಾಗ್ಲಿ. ಏನ್ ಮೈಕಲ್, ಮುಗೀತಾ? ನಡೀತಾ ಇದೆ ಸರ್, ಮುಗಿಯುತ್ತೆ. ಹಾ, ಬನ್ನಿ ವಿಶಾಲ್. ಹಾಯ್ ಭದ್ರಾ. ಹಾಯ್. ಫೈನಲ್ ರಿಪೋರ್ಟ್ ರೆಡಿನಾ? ಈಗ ತಾನೇ ಅಟಾಪ್ಸಿ ಮುಗ್ದಿದೆ. ವಾಟ್ ಅಬೌಟ್ ದ ಅಟಾಪ್ಸಿ? ಮೈಕಲ್ ಹತ್ರ ಹೇಳಿದ್ನಲ್ಲ, ಹಾ, ಹೇಳಿದ್ರು ಸರ್. 302 ಕನ್ಫರ್ಮ್. ಇವ್ರನ್ನ ಕೊಲೆ ಮಾಡೋದಕ್ಕೆ ಮುಂಚೆ ಕ್ರೂರವಾಗಿ ಟಾರ್ಚರ್ ಮಾಡಿದ್ದಾರೆ. ಬಾಡಿಲಿ 8 ಜಾಗದಲ್ಲಿ ಮೂಳೆ ಮುರಿದಿದೆ. ಸ್ಪೈನ್ ಡಿಸ್ಲೋಕೇಟ್ ಆಗಿದೆ. ಐರನ್ ರಾಡ್ ತರ ಹೆವಿ ಮೆಟಲ್ ಅಲ್ಲಿ ಹೊಡೆದ್ರೇನೆ ಸ್ಪೈನ್ ಡಿಸ್ಲೋಕೇಟ್ ಆಗೋದು. ಡ್ಯಾಮೇಜ್ ಬಿಯಾಂಡ್ ಐಡೆಂಟಿಫಿಕೇಶನ್. DNA ಟೆಸ್ಟ್ ಬೇರೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀರಾ. ವಾಟ್ ಈಸ್ ನೆಕ್ಸ್ಟ್ ಭದ್ರಾ? ಒಂದ್ ದಾರಿ ಇದೆ. ನಮ್ಮ ಹತ್ರ ಇರೋ ಈ ಬಾಡಿ ಮೆಷರ್ಮೆಂಟ್ಸ್ನ ಇಟ್ಕೊಂಡು ಸೂಪರ್ ಇಂಪೋಸಿಷನ್ ಟ್ರೈ ಮಾಡ್ಬೋದು. ಅಂಡ್ ವಿಶಾಲ್, ಈ ಬಾಡಿಲಿ ಬಲ್ಗೈಲಿರೋ 5 ಬೆರಳುಗಳನ್ನು ಕಟ್ ಮಾಡಿದ್ದಾರೆ. ದ್ಯಾಟ್ಸ್ ಅನ್ಯೂಶುವಲ್. ಮ್ಯಾಮ್, ಎರಡು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆ. ಓ ವಿಶಾಲ್, ಇದು ಕನ್ಫರ್ಮ್ ಆಗಿ ಸಲೀಂ ರೆಹಮಾನ್ ಬಾಡಿ. ಕನ್ಕ್ಲೂಡೆಡ್. ಮಾರ್ಚರಿ ಒಳಗಿದ್ದೀನಿ. ಮಟನ್ ಸಾರು, ಕೋಳಿ ಸಾರು ಅನ್ಕೊಂಡು ಇಡು ಫೋನು. ಸರ್, ಒಂದ್ ನಿಮಿಷ, ಏನೋ ಇದನ್ನ ಸ್ವಲ್ಪ ನೋಡಿ. ಏಯ್, ಸರ್, ಇವಾಗ ಏನ್ ಮಾಡೋದು? ದೊಡ್ಡ ಇಶ್ಯೂ ಆಗೋಗಿದೆ. ನಮ್ ಫಾರ್ಮಾಲಿಟೀಸ್ ಎಲ್ಲ ಮುಗೀತು. ಬಾಡಿನ ತಕ್ಷಣ ಹ್ಯಾಂಡ್ ಓವರ್ ಮಾಡ್ತೀನಿ. ಬಟ್ ಸರ್, ಸ್ವಲ್ಪ ಟಿವಿ ಹಾಕ್ತೀರಾ? ಏನಾಯ್ತು ಮೈಕಲ್? ಮ್ಯಾಮ್, ಆ ಟಿವಿ ಚಾನಲ್ ಹಾಕಿ ಮ್ಯಾಮ್. ಸ್ವಲ್ಪ ರಿಮೋಟ್ ಎಲ್ಲಿದೆ? ನ್ಯೂಸ್ ಚಾನಲ್ ಹಾಕಿ ಮ್ಯಾಮ್. ಕೊಲೆ ಕೇಸಲ್ಲಿ ಜೈಲಲ್ಲಿರುವಂತ ಅಪರಾಧಿ ವಿಕ್ಕಿ ಅವರು ಕಾನ್ಸ್ಟೇಬಲ್ ರಾಜೇಂದ್ರ ಅವ್ರ ಮೂಲಕ ಡಾಕ್ಟರ್ ಸಲೀಂ ರೆಹಮಾನ್ ಅವ್ರನ್ನ ಕೊಲೆ ಮಾಡುವುದರ ಬಗ್ಗೆ ಸುಳಿವು ನೀಡಿದ್ದಾರೆ ಎಂದು ಸುದ್ದಿ ಬಂದಿದೆ. ಅದಕ್ಕೆ ಸಂಬಂಧಪಟ್ಟ ಆಡಿಯೋ ಹಾಗೂ ವಿಡಿಯೋ ಕ್ಲಿಪ್ಪಿಂಗ್ಸ್ ನಮಗೆ ಸಿಕ್ಕಿದೆ. ವಿಕ್ಕಿ ಅವರ ವಾರ್ಡ್ ಅಲ್ಲಿ ರಾಜೇಂದ್ರ ಅವ್ರು ಮಾಡಿರೋ ಟಿಕ್ಟಾಕ್ ಮೂಲಕ ಸಲೀಂ ರೆಹಮಾನ್ ಅವರ ಜೀವ ಅಪಾಯದಲ್ಲಿದೆ. ಏನ್ ನಡೀತಿದೆ ಮೈಕಲ್? ಇದನ್ನು ಕುರಿತು ಪ್ರೆಸ್ಸಿಗೆ ಯಾರು ಈ ತರದ ನ್ಯೂಸ್ ಎಲ್ಲ ಕೊಡ್ತಾ ಇರೋದು? ಸರ್, ನಾನು ತುಂಬಾ ಕಂಟ್ರೋಲ್ ಆಗಿ ನೋಡ್ಕೊಂಡಿದ್ದೆ ಸರ್. ಹೇಗೋಯ್ತು ಅಂತ ಈ ಗೊತ್ತಾಗಿಲ್ಲ. ಕೇಸ್ ನನ್ಗನ್ಸೋ ಪ್ರಕಾರ ನಿಮಗ್ ದೊಡ್ಡ ತಲೆನೋವಾಗುತ್ತೆ. ಇವರೇ ಸರ್ ಅವರು. ಸಲೀಂ ಇದಾರಲ್ಲ, ಅವರಪ್ಪ. ಮ್ಯಾಮ್, ಸಲೀಂ, ಸಲೀಂ,
ಏನ್ ಮಾಡ್ಕೊಂಡ್ಬಿಟ್ಟಿಯೋ ನೀನು? ಸರ್, ಸಲೀಂ ರೆಹಮಾನ್ ಆರೋಪಿ ಆಗಿರೋ ವಿಕ್ಕಿನ ಕೊಲೆ ಮಾಡಿದ್ದಾರೆ ಅಂತ ಅವರೇ ತಿಳಿಸಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಇದು ತುಂಬಾ ಸೆನ್ಸಿಟಿವ್ ಆಗಿರೋ ಕೇಸ್. ನಮಗೆ ಡಿಸ್ಟರ್ಬ್ ಮಾಡ್ಬಿಡಿ, ಕೆಲಸ ಮಾಡೋದಕ್ಕೆ ಬಿಡಿ. ಸರ್, ಗುಡ್ ಆಫ್ಟರ್ನೂನ್ ಸರ್. ಯಾರು ಆ ಟಿಕ್ ಟಾಕ್ ವಿಡಿಯೋ ಹಾಕಿದ್ದು? ಎಲ್ಲಿ ಅವನು? ಯೋ ರಾಜಾ, ಬಾರೆ ಅಲ್ಲಿ. ಸರ್ ಸಾರಿ ಸರ್. ಸೆಲ್ ಒಳಗಡೆ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಗೊತ್ತಿಲ್ವಾ ನಿನ್ಗೆ? ಬುದ್ಧಿ ಇಲ್ವಾ? ಸತ್ಯವಾಗ್ಲೂ ಇಲ್ಲ ಸರ್. ಸಾರಿ ಸರ್. ಯೋ ಸಾರಿ ಸರ್. ಅವನು ನೋಡೋದಕ್ಕೆ ಯಾರಾದ್ರೂ ವಿಸಿಟರ್ ಸಂಬಂಧಿಕರು ಬಂದಿದ್ರ? ಅವನ್ ಸಂಬಂಧಿಕರು ಅಂತ ಯಾರು ನೋಡೋಕೆ ಬಂದಿಲ್ಲ ಸರ್. ಯಾರು ಬಂದಿಲ್ವಾ? ಒಬ್ರು ಚರ್ಚ್ ಫಾದರ್ ಆಗಾಗ ಬಂದು ನೋಡ್ಕೊಂಡು ಹೋಗ್ತಿರ್ತಾರೆ ಸರ್. ಅದು ಅವ್ರನ್ನ ನೋಡೋದಕ್ಕಷ್ಟೇ ಅಲ್ಲ, ಇಲ್ಲಿರೋ ಕೈದಿಗಳಿಗೋಸ್ಕರ ಪ್ರೇಯರ್ ಮಾಡೋದಕ್ಕೆ ಬರ್ತಾರೆ ಸರ್. ಹಾಗೇನೆ ವಿಕ್ಕಿನೇ ನೋಡ್ಕೊಂಡು ಹೋಗ್ತಾರೆ. ಹೋದ್ ಸರಿ ಫಾದರ್ ಬಂದು ಹೋದಾಗ ಎಲ್ರು ಮಾಡಿರೋ ತಪ್ಪಿಗೆ ನನ್ನ ಹತ್ರ ಬಂದು ಕ್ಷಮೆ ಕೇಳ್ತಾರೆ, ಆದ್ರೆ ಇವನು ಮಾಡಬೇಕಾದ ತಪ್ಪಿಗೆ ಕ್ಷಮೆ ಕೇಳ್ತಾರೆ. ಇಲ್ಲಿ ಯೋ ಏನೇ ಆಯ್ತು? ಹೊಸ್ದಾಗ್ ಬಂದವ್ರು ಹೊಡಿತಾ ಇದ್ದಾರೆ ಸರ್. ಇದು ಡಾಕ್ಟರ್ ಸಲೀಂ ರೆಹಮಾನ್ ತಾನೆ? ಅವ್ರ ಚಿತ್ರ ಯಾಕಿಲ್ ಬರ್ದಿದ್ಯಾ? ಅದು ನಿನ್ ಕೆಲ್ಸ, ಹೊಕ್ಕಂಡಿಡಿ. ಕೇಳದಷ್ಟು ಕುತ್ರ ಕೊಡೋ, ತಲೆ ಎಲ್ಲ ಮಾತಾಡ್ಬೇಡ. ಮೈಕಲ್, ಪರಮೇಶ್ವರ್ ಸರ್, ಸರ್. ಫಾದರ್ ಅವ್ರ ಡೀಟೇಲ್ಸು ಮತ್ತೆ ವಿಕ್ಕಿ ಫೈಲ್ಸು ಮೈಕಲ್ ಕೈ ಕೊಡಿ. ಸರ್, ಓಕೆ ಸರ್. ಬನ್ನಿ ಸರ್. ಸರ್, ಜೈಲಲ್ಲಿರೋ ಖೈದಿಗೂ ಈ ಕೇಸ್ಗೂ ಸಂಬಂಧ ಇದೆ ಅಂತ ಹೇಳ್ತಾ ಇದ್ರಲ್ಲ, ಅದು ನಿಜನಾ? ಸರ್, ಜೈಲಿಗೆ ಹೋಗಿ ಆ ಖೈದಿನ ಮೀಟ್ ಮಾಡ್ದೆ ಸರ್. ಸ್ವಲ್ಪ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡ್ದೆ ಸರ್. ಅವನನ್ನ ಕಸ್ಟಡಿಗೆ ತಗೊಳ್ಳೋದಕ್ಕೆ ಪೇಪರ್ಸ್ ಫೈಲ್ ಮಾಡಿದ್ದೀನಿ ಸರ್. ಯಾರು ಮಾಡಿದ್ದು ಅಂತ ಗೊತ್ತಾದ್ರೆ ಸಾಕು. ಅದಾದ್ಮೇಲೆ ಅವನ್ನೇನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ಯಾವುದೋ ಒಂದು ಹುಡುಗಿ ಬಗ್ಗೆ ಹೇಳ್ತಾ ಇದ್ರಲ್ಲ, ಯಾರದು? ಡಾಕ್ಟರ್ ಭದ್ರಾ ಅಂತ, ಆ ಹುಡುಗಿನೇ. ಪೊಲೀಸ್ ಸರ್ಜನ್. ಹಾ, ತುಂಬಾ ಕೇಸ್ಗಳಲ್ಲಿ ಸಮಸ್ಯೆ ಇರೋದನ್ನ ಇವರು ಬಗೆಹರಿಸಿದ್ದಾರೆ. ನಮ್ಮ ಕೇಸ್ಗೆ ತುಂಬಾ ಉಪಯೋಗ ಆಗ್ತಾರೆ. ಓಕೆ ವಿಶಾಲ್,
ನಾನು ಮೇಡಮ್ಗೆ ಇನ್ಫಾರ್ಮ್ ಮಾಡ್ತೀನಿ, ನೀವು ಹೋಗಿ ನೋಡಿ. ಎಸ್ ಸರ್. ಸೊ ವಿಶಾಲ್, 1 ನಿಮಿಷ. ಭದ್ರ ಎಲ್ಲ ಕೇಸನ್ನು ಪ್ರೂವ್ ಮಾಡಬೇಕು ಅಂತ ಹುಮ್ಮಸ್ಸಲ್ಲಿದ್ದಾಳೆ. ಯಾವ ಕೇಸ್ ತಗೊಂಡ್ರು ಆ ಕೇಸ್ ಮಾತ್ರ ಅಲ್ಲ, ಅದು ಕನೆಕ್ಟ್ ಆಗಿರೋ ಎಲ್ಲ ವಿಷಯನೂ ಹೊರಗೆ ತರಬೇಕು ಅನ್ಕೋತಾಳೆ. ಡಾಕ್ಟ್ರೇಟ್ ವಿತ್ ಕ್ರಿಮಿನಾಲಜಿ ಅಲ್ವಾ, ನನಗೆ ತುಂಬಾ ವಿಷಯ ಗೊತ್ತು ಅಂತ ತಲೆಯಲ್ಲಿ ಕೊಂಬ್ ಬಂದಿರುತ್ತೆ, ನೋಡ್ಕೋ. ಡೆಫಿನೆಟ್ಲಿ ಸರ್, ನಾನು ನೋಡ್ಕೋತೀನಿ. ಈ ದಿಯಾ, ನಿಮ್ ಪ್ರಿನ್ಸಿಪಲ್ ನಿನ್ ಬಗ್ಗೆ ತುಂಬಾ ಬಿಲ್ಡಪ್ ಕೊಟ್ಟು ಮಾತಾಡಿದ್ರು. ದಿಯಾ ಪರ್ಫಾರ್ಮೆನ್ಸೇ ಹಂಗೆ. ತಲೆಹರಟೆ. ಸರಿ, ನಿನ್ ಟೀಚರ್ಸ್ ಹತ್ರ ಪೊಲೀಸ್ ಆಗ್ಬೇಕು ಅಂತ ಹೇಳಿದ್ಯಂತೆ, ಹೌದಾ? ಹೌದು ಮಮ್ಮಿ, ಕಳ್ಳರನ್ನೆಲ್ಲ ಶೂಟ್ ಮಾಡ್ಬಿಡ್ತೀನಿ. ವಾವ್, ನಿಂಗೊಂದ್ ವಿಷಯ ಗೊತ್ತಾ? ಚಿಕ್ಕ ವಯಸ್ಸಲ್ಲಿ ಅಮ್ಮಂಗೂ ಪೊಲೀಸ್ ಆಗ್ಬೇಕು ಅಂತಾನೆ ಆಸೆ. ಹೌದಾ? ಹಾ, ನಾನಂತೂ ಸಿಂತಾರನ್ ರಾಬರ್ಸ್ ಇದೆಯಲ್ಲ, ಆ ಥರದ್ ಬುಕ್ಸೇ ಓದ್ತಿದ್ದೆ. ಆದ್ರೆ ನಿಮ್ ತಾತ ಇದಾರಲ್ಲ, ಅವರು ಅಮ್ಮ ಡಾಕ್ಟ್ರೇ ಆಗ್ಬೇಕು ಅಂತ ಹಠ ಹಿಡಿದ್ರು. ಆಮೇಲೆ? ಆದ್ರೆ ಅಮ್ಮಂಗ್ ಗೊತ್ತಿತ್ತು ಡಾಕ್ಟರ್ಸ್ ಅಲ್ಲೂ ಪೊಲೀಸ್ ಡಾಕ್ಟರ್ಸ್ ಇರ್ತಾರೆ ಅಂತ. ಅಮ್ಮ ಅದಕ್ ಸೇರ್ಕೊಂಡ್ರು. ತಾತನೂ ಹ್ಯಾಪಿ, ಅಮ್ಮನೂ ಹ್ಯಾಪಿ. ಅಮ್ಮ, ನೀನ್ ಪೊಲೀಸಾ? ಎಸ್. ಸಲ್ಯೂಟ್. ಥ್ಯಾಂಕ್ ಯು ಮ್ಯಾಮ್. ಮೈ ಬ್ರೇವ್ ಗರ್ಲ್. ಭದ್ರಾ, ಹಾಯ್. ಯಾರಮ್ಮ ಈ ಅಂಕಲ್ಲು? ಹಾಯ್. ಹಾಯ್. ನಿಮ್ಮಗಳ? ಹೌದು, ದಿಯಾ. ಹಾಯ್ ದಿಯಾ. ಹಾಯ್ ಅಂಕಲ್. ಹಸ್ಬೆಂಡ್ ದುಬೈಲ್ ಕೆಲಸ ಮಾಡ್ತಿದ್ದಾರೆ. ಓ, ಓಕೆ. ಹೌದು. ADGP ಮಾತಾಡಿದ್ರು. ಓ, ಓಕೆ. ನನ್ನನ್ ಯಾಕೆ ವಿಶಾಲಿ ಕೇಸಲ್ಲಿ ಸಿಕ್ಕಾಕ್ಸಿದ್ರಿ? ನಾನು ನನ್ನ ಪಾಡಿಗೆ ಸ್ಟೂಡೆಂಟ್ಸ್ ಜೊತೆಗೆ ಡೆಡ್ ಬಾಡೀಸ್ ಜೊತೆ ಸಂತೋಷವಾಗಿದ್ದೆ. ಮೇಲಧಿಕಾರಿಗಳ ಆಜ್ಞೆ ಭದ್ರ. ಈ ಕೇಸು ನಿಮ್ಮ ಹೆಲ್ಪಿಂದ ಬೇಗ ಮುಗಿಯುತ್ತೆ ಅಂತ ಅನ್ಕೊಂಡಿದ್ದೀನಿ. ಶೋ, ಹೋಪ್ಫುಲಿ. ವೆಲ್ಕಮ್ ಟು ದಿ ಟೀಮ್. ಓಹ್, ಥ್ಯಾಂಕ್ ಯು. ಯಾ. ಏಯ್, ಹೇಳಿದ್ದೆ ಮತ್ತೆ ಮತ್ತೆ ಹೇಳ್ತಾ ಇದ್ಯಾ? ಇಲ್ಲಿ ನಿಜಾನ ಮತ್ತೆ ಮತ್ತೆ ಹೇಳ್ಬೇಕಾಗಿದೆ. ಇವನ್ ಯಾರಂತ ಗೊತ್ತಾ? ಏಯ್ ಏಯ್, ನಿನ್ನೆ ತಾನೇ ಕೇಳ್ತಾ ಇರೋದು, ಹೇಳೋ. ಹೇಳಲೇ. ಇವನಿಗೂ ನಿನಗೂ ಏನ್ ಸಂಬಂಧ? ಇವಾಗೇನು ಸಮಸ್ಯೆ ಇಲ್ವಲ್ಲ, ಯಾಕಂದ್ರೆ ನಾವು ಕೊಂದ್ಬಿಟ್ಟೆ. ನನಗೆ ಬಿಡಿ ಸರ್, ನಾನು ನೋಡ್ಕೋತೀನಿ. ನೀನ್ ಇವನ್ನ ಸಾಯಿಸಿಲ್ಲ ಅಂತ ಚೆನ್ನಾಗಿ ಗೊತ್ತು. ನಿನಗೆ ಹೊರಗಿಂದ ಯಾರು ಹೆಲ್ಪ್ ಮಾಡ್ತಿರೋದು? ಹೇಳಲ್ಲ. ದೇವರು. ಏಂಜಲ್ ಅಂದ್ರೆ ಯಾರು? ಗೊತ್ತಿಲ್ಲ 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 ನಂಗೆ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ. ಹೇಳಿದ್ದನ್ನ ಪದೇ ಪದೇ ಹೇಳ್ತಾ ಇದ್ದಾನೆ, ಇಡಿಯಟ್. ಈ ಏಂಜಲ್ ಯಾರು? ಈ ಗ್ರಾಫ್ನ ನೋಡಿ. ಸಲೀಂ ರೆಹಮಾನ್ ಬಗ್ಗೆ ಕೇಳಬೇಕಾದ್ರೆ ಅವನ್ ಕೋಪ ಮಾಡ್ಕೋತಿದ್ದ, ತುಂಬಾ ಇಂಪಲ್ಸಿವ್ ಆಗಿ ಬಿಹೇವ್ ಮಾಡ್ತಿದ್ದ. ಆದ್ರೆ ಏಂಜಲ್ ಹೆಸರು ಹೇಳಿದಾಗ ಫುಲ್ ಡೆಡ್ ಆಪೋಸಿಟ್, ಸೈಲೆಂಟ್ ಆಗ್ಬಿಟ್ಟ. We need to know about Angel.
ಸಲೀಂ ರೆಹಮಾನ್ ಕೊಲೆ ಕೇಸ್ನಲ್ಲಿ ಹೊಸ ತಿರುವಾಗಿರೋ ವಿಕ್ಕಿನ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಈ ಚರ್ಚ್ಗೆ ಕರೆ ತರುತ್ತಿದ್ದಾರೆ. ಹೇ ಬಂದ್ರು ಬಾ. ಅಮೀರ್ ಸರ್ ಸರ್ ಇವ್ರಿಗೆ ಯಾರು ಇನ್ಫಾರ್ಮ್ ಮಾಡಿದ್ದು? ಗುಡ್ ಮಾರ್ನಿಂಗ್ ಫಾದರ್. ಐ ಎಮ್ ಎಸಿಪಿ ವಿಶಾಲ್. ನಾನೇ ನಿಮಗೆ ಫೋನ್ ಮಾಡಿದ್ದು. ಹೇಳಿ. ಅಮೀರ್ ಸರ್ ವಿಕ್ಕಿನ ಸೆಮೆಟ್ರಿ ಕರ್ಕೊಂಡು ಹೋಗಿ. ಸರಿ ಸರ್. ವಿಕ್ಕಿ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಕ್ಕಾಗತ್ತಾ ಫಾದರ್? ವಿಕ್ಕಿ ಬಗ್ಗೆ ವಿವರವಾಗಿ ತಿಳ್ಕೋಬೇಕು ಅಂದ್ರೆ ಅದಕ್ಕೂ ಮೊದಲು ನೀವು ಏಂಜಲ್ ಬಗ್ಗೆ ತಿಳ್ಕೋಬೇಕು. 25 ವರ್ಷಕ್ಕೆ ಮುಂಚೆ ಆ ದೇವರಂತ ಮಗು ನಮ್ಮನ್ನು ಹುಡ್ಕೊಂಡು ಬಂತು. ಅಳು ಎಲ್ಲವೂ ನಮ್ಮ ಸುತ್ತನೇ ಇತ್ತು. ಜೀಸಸ್ ಹತ್ರ ಏನ್ ಬೇಡ್ಕೋತಾ ಇದ್ದೀಯಾ? ನನ್ನ ಸ್ಕೂಲಲ್ಲಿರೋ ನನ್ನ ಎಲ್ಲ ಫ್ರೆಂಡ್ಸ್ ಹೆಸರಿಂದೆ ಅವ್ರ ಅಪ್ಪನ ಹೆಸರಿದೆ, ಆದ್ರೆ ನನ್ನ ಹೆಸರಿಂದೆ ಯಾರ ಹೆಸರು ಇಲ್ಲ. ಯಾರು ಹೇಳಿದ್ದು ನಿನಗಪ್ಪ ಇಲ್ಲ ಅಂತ? ಅಲ್ಲಿ ನೋಡು, ಇವರೇ ಈ ಪ್ರಪಂಚಕ್ಕೆಲ್ಲ ತಂದೆ. ಇವತ್ತಿನಿಂದ ನಿನ್ನ ಹೆಸರು ಏಂಜಲ್ ಜೀಸಸ್. ಓಕೆನಾ? ಓಕೆ. ಹಾಗಾದ್ರೆ ಫಾದರ್ಗೊಂದು ಚಾಕ್ಲೇಟ್ ಕೊಡ್ಬೋದಲ್ಲ? ಇದನ್ನ ನನ್ನ ಅಪ್ಪಂಗ್ ಮಾತ್ರ ಕೊಡ್ತೀನಿ. ದುಡ್ಡಾಗೆಲ್ಲ ಏನೋ ಕೇಳಲ್ಲಪ್ಪ. ಮನ್ಸಿಗೆ ಇಷ್ಟ ಆಗೋ ತರ ಒಬ್ಬ ಹುಡ್ಗನ್ ಕೊಡು. ಅವನ್ ಜೊತೆ ಬೈಕಲ್ಲಿ ಕುತ್ಕೊಂಡು ಗಟ್ಟಿಯಾಗಿ ತಪ್ಕೊಂಡು ಎಲ್ಲಾ ಕಡೆನೂ ಸುತ್ತಾಡ್ಬೇಕು ಅಷ್ಟೇ. ಅರ್ಜೆಂಟ್ ಎಲ್ಲ ಏನಿಲ್ಲ. ನಿನಗೆ ಯಾವಾಗ ಅನ್ಸುತ್ತೋ ಆಗ್ಲೇ ಕೊಡು. ನಾನೇನ್ ಏನ್ ಸರ್ ಬೇಕು? ಯಾರಿದು? ನಿನ್ನಪ್ಪನಾ? ಹೌದು, ನಮ್ಮಪ್ಪ. ಅಪ್ಪಂಗೆ ಲಂಚನಾ? ಹೌದು. ಅದಕ್ಕೇನೀಗ? ಫಾದರ್ ಬಾ ವಿಕ್ಕಿ. ಹೇಳಪ್ಪ. ಫಾದರ್, ಅದು ನನ್ಗೊಬ್ಳು ಹುಡುಗಿ ತುಂಬಾ ಇಷ್ಟ ಆಗಿದ್ದಾಳೆ. ಅವಳಿಗೂ ನಾನಂದ್ರೆ ಇಷ್ಟ ಅನ್ಕೋತೀನಿ. ಆದ್ರೆ ಅವಳ ಹತ್ರ ಹೇಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಆ ಹುಡುಗಿ ಹತ್ರ ಯಾಕಪ್ಪ ಹೇಳ್ಬೇಕು? ನೇರವಾಗಿ ಅವ್ರ ತಂದೆ ತಾಯಿ ಹತ್ರ ಹೋಗಿ ಹೇಳ್ಬೋದಲ್ಲ. ಹಂಗ ಫಾದರ್? ನನಗೆ ನೀವು ಒಂದೊಳ್ಳೆ ಒಪ್ಪಿಗೆ ಕೊಟ್ರೆ ನಿಮ್ಮ ಮಗಳನ್ನ ದೇವತೆ ಥರ ನೋಡ್ಕೋತೀನಿ ನಾನು. ನಿನ್ನ ಹತ್ರನೇ ಹೇಳ್ತೀನಿ. ನಿನ್ನ ಯಾಕೆ ನಿಮ್ಮಮ್ಮ ಬಿಟ್ಟು ಹೋದ್ರು ಅಂತ ಗೊತ್ತಿಲ್ಲ, ಆದರೆ ನನ್ನ ಕೊನೆ ಉಸಿರು ಇರೋ ತನಕ ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ ನಾನು. ಏನಮ್ಮ ಏಂಜಲ್? ಫಾದರ್, ನಿನಗೆ ಒಪ್ಪಿಗೆ ತಾನೆ? ಅಪ್ಪ ಏನಪ್ಪ? ಹಾ ಸರಿ, ಹೇಳ್ತೀನಪ್ಪ. ಫಾದರ್, ಅಪ್ಪ ಓಕೆ ಅಂದ್ರು, ಮದ್ವೆ ಮಾಡಿಸಿ ಅಂತ ಹೇಳಿದ್ರು. ನಿನ್ನ ಇಲ್ಲಿ ಯಾವುದೇ ರೀತಿ ಒಳ್ಳೆ ಸಂಪಾದನೆ ಇಲ್ಲ ಫಾದರ್. ಅದು ಮಾತ್ರ ಅಲ್ಲದೆ ಮೊದಲು ನಾವು ಇಬ್ಬರೇ ಇದ್ದಿದ್ದು. ಈಗ ಇನ್ನೊಂದು ಜೀವ ಬೇರೆ ನಾನು ಒಂಟಿಗೆ ಕಳೆದ್ಬಿಟ್ಟೆ. ಇನ್ನು ನಾನು ಬಾಳೋ ಪ್ರತಿ ಕ್ಷಣನೂ ನನ್ನ ಏಂಜಲ್ ಜೊತೆನೇ ಕಳಿಬೇಕು. ಅದೇ ನಾನು ನೋಡಿದ ಕೊನೆ ಸರಿ. ಫಾದರ್, ಏಂಜಲ್ನ ಯಾವ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು? ಜೆಸಿ ಹಾಸ್ಪಿಟಲ್ ಅಮ್ಮ. ನಡಿ ಸಾಕು, ಹೋಗೋಣ. ಅಮೀರ್ ಸರ್, ವಿಕ್ಕಿನ ಗಾಡಿಗೆ ಓಕೆ ಸರ್. ಏಯ್ ನಡಿ, ಬಾ ಅಂತ ಹೇಳ್ತಿದ್ದೀನಿ ತಾನೆ. ವಿಕ್ಕಿ, ನಾನು ಪ್ರೇ ಮಾಡ್ಬೇಕು. ಅದೆಲ್ಲ ಆಗಲ್ಲ, ಬಾ. ಏಯ್, ನಾನು ಪ್ರೇ ಮಾಡ್ಬೇಕು ಅಂದೆ. ಅಮೀರ್, ಪ್ರೇ ಮಾಡಕ್ ಕೇಳ್ತಿರೋದಲ್ವಾ, ಅಲವ್ ಮಾಡಿ. ಅಮೀರ್, ಸರಿ, ಕಾಯಿನಿನ ದಾರಿ ಅಂದ್ರೆ ಏನ್ ಸರ್? ಕಾಯಿನಿನ ದಾರಿ ಅಂದ್ರೆ
ಈ ಜಗತ್ತಿನ ಮೊದಲ ಕೊಲೆಗಾರ ಕಾಯೇನ್. ಆಸ್ತಿಗೋಸ್ಕರ ಆಸೆಪಟ್ಟು ಸ್ವಂತ ತಮ್ಮನ್ನೇ ಕೊಲೆ ಮಾಡ್ದ. ಇನ್ಮೇಲೆ ಜಗತ್ತಲ್ಲಿ ನಡೆಯೋ ಎಲ್ಲ ಕೊಲೆಗಳು ಕಾಯಿನಿನ ದಾರಿನಲ್ಲೇ ಇರುತ್ತೆ. ಹಾಗೆ ಶಾಪ ಕೊಟ್ಟಿದ್ದಾರೆ ದೇವರು. ಈ ಥರ ಕತೆ ಬೈಬಲಲ್ಲಿದೆ. ಆದರೆ ಆ ಕಥೆಗೂ ನಮ್ಮ ಈ ಕೇಸ್ಗೂ ಏನು ಸಂಬಂಧ ಅಂತ ಗೊತ್ತಿಲ್ಲ. ಸರ್ ಮುಗೀತು ಸರ್. ಮೆಡಿಕಲ್ ಚೆಕಪ್ ಇಸ್ ಆಲ್ ಕ್ಲಿಯರ್ಡ್. ಇದನ್ನ ತಗೊಂಡೋಗಿ ನನ್ನ ಕ್ಯಾಬಿನಲ್ಲಿ ಇಡಿ. ಹಾಂ ಸರ್. ಹೋಗೋಣ. ಬಿ ಕೇರ್ಫುಲ್. ಇಲ್ಲಿ ನೋಡಿ, ನಾವೀಗೇನು ಹೇಳಕ್ಕಾಗಲ್ಲ. ನಮಗೆ ತೊಂದರೆ ಕೊಡ್ಬೇಡಿ ಪ್ಲೀಸ್. ನಾವೇನು ಹೇಳಕ್ಕಾಗಲ್ಲ. ನಮ್ಮನ್ನು ಬಿಟ್ಬಿಡಿ. ನಿಮ್ಮ ಪ್ರಶ್ನೆಗಳಿಗೆ ಈಗ ಉತ್ತರ ಕೊಡೋದಕ್ಕೆ ಆಗಲ್ಲ. ಬಂದಿದ್ ನಿನ್ ಕಡೆವ್ರ? ನೋಡಿದ್ರೆ ಹಾಗೆ ಅನಿಸ್ಲಿಲ್ವಲ್ಲ. ನಮ್ಮನ್ನ ಕನ್ಫ್ಯೂಸ್ ಮಾಡಿ ಎಸ್ಕೇಪ್ ಆಗ್ಬೇಕು ಅಂತ ಅನ್ಕೋಬೇಡ. ಕನ್ಫ್ಯೂಷನ್ ಮಾಡ್ತಿಲ್ಲ ನಾನು. ಆವಾಗಲೇ ಹೇಳಿದ್ನಲ್ಲ, ನೆಕ್ಸ್ಟ್ ಯಾರನ್ನ ಕೊಲೆ ಮಾಡಕ್ ಹೋಗ್ತಿದ್ದೀನಿ ಅಂತ. ಸಾಧ್ಯ ಆದ್ರೆ ತಡೆದು ನೋಡಿ. ಏನ್ ಹೇಳ್ತಿದ್ದೀರಾ ಮೈಕಲ್? ಹೌದು ಮೇಡಮ್, 6 ವರ್ಷದಿಂದ ಏಂಜಲ್ ಸಾಯ್ಬೇಕಾದ್ರೆ ಡಾಕ್ಟರ್ ಸಲೀಂ JC ಹಾಸ್ಪಿಟಲ್ ವರ್ಕ್ ಮಾಡ್ತಾ ಇದ್ರು. ಅಷ್ಟು ಮಾತ್ರ ಅಲ್ಲದೆ ಏಂಜಲ್ನ ಅಟಾಪ್ಸಿ ರಿಪೋರ್ಟ್ ಇದರಲ್ಲೇ ಇದೆ ಮ್ಯಾಮ್. ಇದ್ರಲ್ಲೇನಿದೆ ಭದ್ರ? ಅದ್ರಲ್ಲಿ ಯಾರು ಸೈನ್ ಮಾಡಿದ್ದಾರೆ? ಸಲೀಂ ರೆಹಮಾನ್. ಸೊ ಮೈಕಲ್ ಏಂಜಲ್ ಹೇಗ್ ಸತ್ತಿದ್ದು? ಆಕ್ಸಿಡೆಂಟ್ ಇಂದ. ಕಾಸ್ ಆಫ್ ಡೆತ್? ಹಿಂದಲೇ ಗೇಟ್ ಬಿದ್ದಿದ್ರಿಂದ. ಒಂದು ಹೆಣ್ಣು, ಅದು ಒಂದು ಪ್ರೆಗ್ನೆಂಟ್ ಲೇಡಿ, ತಲೆ ಗೇಟ್ ಬಿದ್ದು ಟ್ರೀಟ್ಮೆಂಟ್ಗೆ ಅಂತ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾಗ ಯಾರು ಟ್ರೀಟ್ ಮಾಡ್ತಾರೆ? ಒಬ್ರು ಸರ್ಜನ್ನ ಇಲ್ಲ ಹಾರ್ಟ್ ಸರ್ಜನ್ನ? ಈ ಏಂಜಲ್ ಡೆತ್ತಲ್ಲಿ ನಮಗೆ ಗೊತ್ತಿಲ್ಲದಿರೋ ಏನೋ ವಿಷಯ ಇದೆ. ಆದರೆ ಈ ಅಟಾಪ್ಸಿ ರಿಪೋರ್ಟಿಂದ ಏನು ಹೇಳಕ್ಕಾಗಲ್ಲ. ಭದ್ರ, ಇನ್ನೊಂದ್ಸಲ ಒಂದು ರೀಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಏನಾದರೂ ಚಾನ್ಸಸ್ ಇದೆಯಾ? ಎಸ್, ಚಾನ್ಸ್ ಇದೆ. ಸಾರಿ ಮ್ಯಾಮ್, ಹಾಗಲ್ಲ ಸರ್. ಇಷ್ಟು ದಿನಗಳಾದ್ಮೇಲೆ ಆ ಜಾಗದಲ್ಲಿ ಆಗದ್ ನೋಡಿದ್ರೆ ಏನ್ ಸಿಗುತ್ತೆ? ಬರೀ 4-5 ಮೂಳೆಗಳು. ಅದನ್ನ ತಗೊಂಡೋಗಿ ಮಾಟ ಮಂತ್ರ ಮಾಡೋ ಮಂತ್ರವಾದಿ ಕೊಡ್ಬೇಕಷ್ಟೇ. ಮೈಕಲ್. ಸಾರಿ ಸರ್. ಆಗತ್ತೆ ಮೈಕಲ್. ಎಷ್ಟೊಂದ್ ಕಡೆ ಬರೀ ಮೂಳೆ ಇಟ್ಕೊಂಡು ಕೇಸ್ ಸಾಲ್ವ್ ಮಾಡಿದ್ದಾರೆ. ಅದಕ್ಕೆ ಮ್ಯಾಮ್ 1920ರಲ್ಲಿ ಸಿಡ್ನಿ ಸ್ಮಿತ್ ಅನ್ನೋ ಪೆಥಾಲಜಿಸ್ಟ್ ಭೂಮಿಯಲ್ಲಿ ಸಿಕ್ಕಿರೋ ಒಂದು 3 ಮೂಳೆಗಳನ್ನ ಇಟ್ಕೊಂಡು, ಅದು ಒಂದು ಹುಡುಗಿದು, ಆ ಹುಡುಗಿ ಹ್ಯಾಂಡಿಕ್ಯಾಪ್, ಗನ್ ಶಾಟೇ ಡೆತ್ ರೀಸನ್ ಅಂತ ಪೊಲೀಸಿಗೆ ರಿಪೋರ್ಟ್ ಕೊಟ್ಟಿದ್ರು. ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಅದನ್ ಮಾಡಿದ್ದು ಆ ಹುಡುಗಿ ಅಪ್ಪನೇ ಅಂತ ಕಂಡುಹಿಡಿದ್ರು. ಸೊ ನಮಗ್ ಸಿಗೋವಂತ ಒಂದೊಂದು ಚಿಕ್ಕ ಎವಿಡೆನ್ಸ್ ಕೂಡ ನಮಗ್ ತುಂಬಾ ಯೂಸ್ ಆಗುತ್ತೆ. ಸಾರಿ ಮ್ಯಾಮ್. ಏಂಜಲ್ದು 4 ಮೂಳೆ ಸಿಕ್ಕಿದ್ರು ಸಾಕು. ಅದನ್ನಿಟ್ಕೊಂಡು ಅವಳ ಜಾತ್ಕನೇ ಹೇಳ್ತೀನಿ. ಆದರೆ ವಿಕ್ಕಿಗೂ ಏಂಜಲ್ಗೂ ಸಂಬಂಧಪಟ್ಟವ್ರು ಯಾರಾದರೂ ತಕ್ಷಣ ಏಂಜಲ್ ಬಾಡಿನ ಎಕ್ಸಿಬಿಷನ್ ಮಾಡಬೇಕು ಅಂತ ಕೇಸ್ನ ಫೈಲ್ ಮಾಡಕ್ಕೆ ಹೇಳಿದ್ರೆ ರೀಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ. ಆದರೆ ಅವ್ರಿಗೆ ಆ ಥರದವ್ರು ಯಾರೂ ಇಲ್ಲ. ಇದಾರೆ.
ಅಕಾರ್ಡಿಂಗ್ ಟು ದ ಸೆಕ್ಷನ್ ಆಫ್ CRPC 176 ಮೂಲಕ ಏಂಜಲ್ ಜೀಸಸ್ಸಿನ ಶರೀರವನ್ನ ಮತ್ತೊಮ್ಮೆ ಎಕ್ಸಾಮಿನೇಷನ್ ಮಾಡುವುದಕ್ಕೆ ಈ ಕೋರ್ಟ್ ಅನುಮತಿ ನೀಡಿದೆ. ಏನೋ ಗುರಾಯಿಸ್ತಾ ಇದೆಯಾ? ಏನ್ ನಡೀತಾ ಇದೆ ಇಲ್ಲಿ? ಯಾಕೆ ಇವರು ಮಧ್ಯ ರಸ್ತೆಯಲ್ಲಿ ಹಿಂಗ್ ಕುಣಿತಾವ್ರೆ? ಫಾದರ್ ಬಂದೇ ಇರಿ. ಇವ್ರು ಹೇಳೋ ಕೇಳೋರು ಯಾರು ಇಲ್ಲ ಅನ್ಸುತ್ತೆ. ಏಯ್ 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 ಟ್ರಾಫಿಕ್ ಜಾಮ್ ಆಗಿದೆ ಕಣ್ರೋ, ಬೇರೆ ಎಲ್ಲಾರು ಡ್ಯಾನ್ಸ್ ಮಾಡ್ರೋ. ಹೇಳಿದ್ರು ಮತ್ತೆ ಬಿಟ್ಟು ಮುಖ ಮುಚ್ಚಿ ಅಲ್ಲಿ ನೋಡಿ. ಅದಕ್ಕೆ ಏನಿವಾಗ ಹೋಗ್ರ ಹೋಗಿ ಹೋಗಲೇ ಹುಡುಗಾಟ ಹೋಗು. ಯೋ ಹೋಗಿ ಆ ಕಡೆ ಹೋಗ್ರಿ, ಹೋಗಿ ಹೋಗಿ. ಫಾದರ್ ಫಾದರ್ ಮೈಕಲ್, ಮ್ಯಾಮ್, ಫಾದರ್ ಕಂಡೀಷನ್ ಹೇಗಿದೆ? ತುಂಬಾ ಸೀರಿಯಸ್ ಆಗೇ ಇದೆ ಮ್ಯಾಮ್. ಯಾರು ಅಂತ ಗೊತ್ತಾಯ್ತಾ? CCTV ಫುಟೇಜ್ ನೋಡಿ ಯಾರಂತ ಟ್ರ್ಯಾಕ್ ಮಾಡೋದಕ್ಕೆ ಹೇಳಿದ್ದೀನಿ. ಸಾರಿ ಸರ್. ಫಾದರ್ ಅವರು ಈ ಕ್ರಿಟಿಕಲ್ ಕಂಡೀಷನಲ್ಲಿ ನಾಳೆ ರೀಪೋಸ್ಟ್ ಮಾರ್ಟಮ್ ಮಾಡೋಕ್ಕಾಗುತ್ತೆ ಅಂತ ನನಗನ್ನಿಸ್ತಾ ಇಲ್ಲ. ಖಂಡಿತವಾಗ್ಲೂ ಆರ್ಡರೇ ಕ್ಯಾನ್ಸಲ್ ಮಾಡ್ತಾರೆ. ಇದಕ್ಕೂ ಮೇಲೆ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ ಭದ್ರ. ಎಲ್ಲ ನನ್ನಿಂದಾನೆ ಮ್ಯಾಮ್. ವೆರಿ ಸಾರಿ ಮ್ಯಾಮ್. ಆಗುತ್ತೆ ವಿಶಾಲ್. ಬೆಳಗ್ಗೆ 6 ಗಂಟೆಗೆ ಸೂರ್ಯೋದಯ ಆಗಿ ಮೊದಲನೇ ಕಿರಣ ಭೂಮಿಗೆ ಬಿದ್ದಾಗ ಆಸ್ ಅ ಫೊರೆನ್ಸಿಕ್ ಸರ್ಜನ್ ನಾನು ಅಟಾಪ್ಸಿ ಮಾಡ್ಬೋದು. ಅದನ್ನ ಮಾಡೋದಕ್ಕೆ ನಂಗೆ ರೈಟ್ಸ್ ಇದೆ. ದಟ್ಸ್ ರಿಯಲಿ ಗುಡ್. ನಾಳೆ ಬೆಳಗ್ಗೆ ಜಡ್ಜ್ ಎದ್ದು ಕೋರ್ಟ್ಗೆ ಹೋಗ್ಬೇಕೋ ಬೇಡವೋ ಅಂತ ಡಿಸೈಡ್ ಮಾಡೋದಕ್ಕೂ ಮುಂಚೆ ನಾವು ರೀಪೋಸ್ಟ್ ಮಾರ್ಟಮ್ ಮುಗಿಸ್ಬಿಡೋಣ. ಫಾದರ್ ಅವ್ರ ವಿಷಯದಲ್ಲಿ ನಾವು ಇದಕ್ಕಿಂತ ಜಾಸ್ತಿ ರಿಸ್ಕ್ ತಗೊಳಕ್ಕಾಗಲ್ಲ. ಮೈಕಲ್, ನಾನು ವಿಶಾಲ್, ಅದಕ್ಕೂ ಮುಂಚೆ ನಮ್ಗೊಂದು ಚಿಕ್ಕ ಕೆಲಸ ಇದೆ. ವಿಶಾಲ್, ನಾನು ಹೇಳ್ದೆ ಅಲ್ವಾ ಇವ್ರು ಬಂದೇ ಬರ್ತಾರೆ ಅಂತ. ಏಂಜಲ್ ಬಾಡಿ ಹುಷಾರು.
ಹಲೋ ಮ್ಯಾಮ್. ಲೇಟ್ ಆಯ್ತಾ? ಇಲ್ಲ ಮ್ಯಾಮ್, ಪರವಾಗಿಲ್ಲ. ನಿಮ್ಮ ಸೈನಿಗಿನೇ ಭೇಟಿ. ವರ್ಷಗಳ ಹಿಂದೆ ಹೂತಾಕಿರೋ ಏಂಜಲ್ ಬಾಡಿ ಇನ್ನೂ ಕೊಳ್ತು ಹೋಗದೆ ಇದೆ. ಸೊ ಇದ್ರಲ್ಲಿ ಏನೋ ಒಂದ್ ಮರ್ಮ ಇದೆ. ಇಷ್ಟು ವರ್ಷ ಆದ್ರೂ ಈ ಬಾಡಿ ಹೆಂಗೆ ಮ್ಯಾಮ್ ಕೊಳಿದಾನೆ ಇದೆ? ಏನ್ ಆಶ್ಚರ್ಯ ಮ್ಯಾಮ್ ಇದು. ಮೀಡಿಯಾ ನೋಡಿದ್ರೆ ಹೊರಗಡೆ ಏನೇನೋ ಮಾತಾಡ್ತಿದೆ. ಇದ್ರಲ್ಲಿ ಆಶ್ಚರ್ಯ ಏನಿಲ್ಲ ಅಮೀರ್. ಕೆಲವ್ರ ಬಾಡಿ ಕ್ರಿಮೇಷನ್ ಬಾಕ್ಸ್ ಒಳಗಡೆ ಇಟ್ಟಾಗ ಈ ಸನ್ಲೈಟ್ ಏರ್ ಎಲ್ಲ ಇಲ್ದೇನೆ ಅವ್ರ ಸ್ಕಿನ್ನು ಒಂಥರ ವ್ಯಾಕ್ಸ್ ತರ ಆಗ್ಬಿಟ್ಟಿರುತ್ತೆ, ಈ ಸೋಪ್ ತರ. ಅದೇನೆ ಅವ್ರ ಬಾಡಿನ ಕೊಳಿದೇ ಇರೋ ಹಾಗೆ ಕಾಪಾಡುತ್ತೆ. ಇಟ್ಸ್ ಕಾಲ್ಡ್ ಆಡಿಪೋಸಿಯಂ. ಇಟ್ಸ್ ವೆರಿ ಕಾಮನ್. ವಿಶಾಲ್, ನಾನು ಹೇಳೋ ವಿಷಯ ನಮ್ಮಿಬ್ಬರ ಮಧ್ಯನೇ ಇರಬೇಕು. ಕೀಪ್ ಇಟ್ ಕಾನ್ಫಿಡೆನ್ಷಿಯಲ್. ಏನ್ ಭದ್ರ? ಈಗ ನಾನು ಮಾಡಿದ ಅಟಾಪ್ಸಿನೇ ಏಂಜಲ್ನ ಮೊದಲನೇ ಅಟಾಪ್ಸಿ. ವಾಟ್? ಅದಕ್ಕಿಂತ ಮುಖ್ಯವಾದ ವಿಷಯ ಏನಂದ್ರೆ ಏಂಜಲ್ ಬಾಡಿಯಿಂದ ಅವಳ ಹಾರ್ಟ್ ಮಿಸ್ಸಿಂಗ್. ಓ ಗಾಡ್. ನಮ್ಮ ಹತ್ರ ಇರೋ ಅಟಾಪ್ಸಿ ರಿಪೋರ್ಟಲ್ಲಿ ಅದನ್ನ ಯಾವುದನ್ನು ಮೆನ್ಷನ್ ಮಾಡಿಲ್ಲ. JC ಹಾಸ್ಪಿಟಲ್ ಸಿಕ್ಕಿರೋ ರಿಪೋರ್ಟಲ್ಲೂ ಇದ್ಯಾವುದೂ ಇಲ್ಲ. ವಿಶಾಲ್, ಇದ್ರ ಹಿಂದೆ ಏನೋ ಒಂದು ದೊಡ್ಡ ತಪ್ಪು ನಡೆದಿದೆ. ಸಮಥಿಂಗ್ ಎಕ್ಸ್ಟ್ರಾ ಜುಡಿಷಿಯಲ್. ಮೇಡಮ್, ಈ ಬಾಡಿ ಮತ್ತೆ ಹೂತಾಕ್ಬಿಡೋಣ? ಇಲ್ಲ ಅಮೀರ್, ಅಟಾಪ್ಸಿ ಇನ್ನ ಮುಗ್ದಿಲ್ಲ. ಎಕ್ಸಾಮಿನೇಷನ್ ಬಾಕಿ ಇದೆ. ಈ ಬಾಡಿನ GH ಶಿಫ್ಟ್ ಮಾಡೋದಕ್ಕೆ ರೆಡಿ ಮಾಡಿ. ಸರಿ ಮೇಡಮ್, ಓಕೆ. ಕ್ಲಿಯರ್ ಮಾಡು ಅಂತ ಹೇಳ್ತೀನಿ ತಾನೆ. ಏನ್ ಕೀ ನೋಟ್ಸ್ ಇದು? ಈ ರಿಪೋರ್ಟ್ ಅಲ್ಲಿ ಏನು ಡೀಟೇಲಿಂಗ್ ಕಂಪ್ಲೀಟ್ ಆಗಿಲ್ವಲ್ಲ? ಮೇಡಮ್, ನಾನು ಈಗ ತಾನೇ ಕೆಲ್ಸಕ್ಕೆ ಬಂದಿದ್ದೀನಿ. ಅದೆಲ್ಲ ಹಳೆ ಫೈಲ್ ಮೇಡಮ್. ನಿಮ್ ಡೀನ್ ಜೊತೆ ಮಾತಾಡ್ಬೇಕು. ಅವ್ರೆಲ್ಲಿದ್ದಾರೆ? ಬೇಕಾದ್ರೆ ಅಡ್ರೆಸ್ ಕೊಡ್ತೀನಿ, ಆದ್ರೆ ನೀವೇ ಹೋಗಿ ನೋಡ್ಬೇಕು ಸರ್. ನೀನು ಹೋಗೋ ದಾರಿಲಿ ಕನ್ಫ್ಯೂಸ್ ಏನೂ ಮಾಡ್ತಾ ಇಲ್ಲ. ನಾನು ಬರ್ತೀನಿ. ನೆಕ್ಸ್ಟ್ ಕೊಲೆ ಯಾರ್ದು ಮಾಡ್ತಿದ್ದೀನಿ ಅಂತ ನಾನು ಭೇಟಿಯಾಗೋ ಜನರು ಮತ್ತೆ ಇದುವರೆಗೂ ಮಾಡಿದ್ದು, ಮುಂದೆ ಮಾಡಬೇಕಾಗಿರೋದು ವಿವರವಾಗಿ ಗುರಿಟ್ಟಾಯ್ತು. ಅವ್ರ ಹತ್ರ ಹೇಳಾಯ್ತು.
ಇನ್ ಭೇಟಿ ಆಡೋದಷ್ಟೇ ಬಾಕಿ. ನಿನ್ನ ಭೇಟಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಆದ್ರೆ ತಡ್ ನೋಡಿ, ನಿನ್ನ ಭೇಟಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ವಿಶಾಲ್, ಏನ್ ಭದ್ರ? ವಿಕ್ಕಿ ನೆಕ್ಸ್ಟ್ ಯಾರನ್ನ ಕೊಲೆ ಮಾಡ್ತಾನೆ ಅಂತ ಗೊತ್ತಾ? ಯಾರನ್ನು? ಅವ್ನು ನಮ್ಗೊಂದು ದಾರಿ ತೋರಿಸ್ತಾ ಅಲ್ವಾ, ಕಾಯಿನ್ ದಾರಿ. ಕಾಯಿನ್ ಯಾರನ್ನ ಕೊಲೆ ಮಾಡ್ದ? ಅದು ಅವನ ತಮ್ಮ. ಅವನ ಹೆಸರು ಏಬೇಲ್. ಹಾ. ಬನ್ನಿ ವಿಶಾಲ್. ನನ್ನ ಹೆಸರು ನಿಮಗೆ ಹೇಗೆ ಗೊತ್ತು ಸರ್? ನೀವೇ ತಾನೆ ಈಗ ಸೆನ್ಸೇಷನಲ್ ನ್ಯೂಸ್. ಡಾಕ್ಟರ್ ಭದ್ರಾ ಕರ್ನಾಟಕ ಪೊಲೀಸ್ ಜೊತೆ ಇರೋ ದಿ ಮೋಸ್ಟ್ ಬ್ರಿಲಿಯಂಟ್ ಪ್ಯಾಥಾಲಜಿಸ್ಟ್. ಥ್ಯಾಂಕ್ ಯು ಸರ್. ಕೂತ್ಕೋಬೋದಾ ಸರ್? ಎಸ್ ಎಸ್, ಪ್ಲೀಸ್ ಪ್ಲೀಸ್ ಸಿಟ್ ಡೌನ್ ಪ್ಲೀಸ್. ಸರ್, ನೀವು ತುಂಬಾ ಬುಕ್ಸ್ ಓದ್ತೀರಾ ಅಂತ ಅನ್ಸುತ್ತೆ. ಎಸ್, ಐ ಲವ್ ರೀಡಿಂಗ್. ಥಿಕ್ ಆಸ್ ಥೀವ್ಸ್. ಈ ಥರದ ಬುಕ್ಸ್ ಎಲ್ಲ ಓದ್ ಮುಗಿಸೋ ಅಷ್ಟರಲ್ಲಿ ನಮ್ಮ ಒಳಗಡೆನೂ ಒಬ್ಬ ಕಳ್ಳ ಹುಟ್ಟಿರ್ತಾನೆ ಅಲ್ವಾ ಸರ್? ಹೋಗಿ ಒಂದು ಪ್ಯಾಕ್ ಸಿಗರೇಟ್ ತಗೊಂಡ್ ಬಾ. ಸರಿ ಸರ್. I'm sorry. You want some poison? ನೋ ಸರ್, ಥ್ಯಾಂಕ್ ಯು. Coffee, tea, anything? ನೋ ಸರ್. ಇಲ್ಲಿ ನೀವು ಮಾತ್ರ ಇರೋದಾ ಸರ್? ಇನ್ಫ್ಯಾಕ್ಟ್ ಫ್ಯಾಮಿಲಿ ಎಲ್ಲ ಆಸ್ಟ್ರೇಲಿಯಾದಲ್ಲಿದೆ. ನಾನು ಇಂಡಿಯಾಗೆ ಬಂದಾಗ ಇಲ್ಲೇ ಇರೋದು. ನನ್ನ ಬಿಸ್ನೆಸ್ ಎಲ್ಲ ಇಲ್ಲೇ ಇರೋದು. ದಟ್ಸ್ ದ ರೀಸನ್. ಯಾ, ಎಕ್ಸ್ಕ್ಯೂಸ್ ಮೀ. ಸರ್, ನಾನು ಸ್ಟ್ರೈಟಾಗಿ ವಿಷಯಕ್ಕೆ ಬರ್ತೀನಿ. 4 ವರ್ಷಕ್ಕೂ ಮೊದಲು ನಿಮ್ಮ ಹಾಸ್ಪಿಟಲ್ ಸತ್ತೋಗಿರೋ ಒಂದು ಹೆಣ್ಣಿನ ಬಾಡಿನ ಇನ್ನೊಂದ್ಸಲ ಎಕ್ಸಾಮಿನೇಷನ್ ಮಾಡೋದಕ್ಕೆ ತೆಗೆದಾಗ ನಿಮ್ಮ ಹಾಸ್ಪಿಟಲ್ ಏನೋ ತಪ್ಪು ನಡೆದಿದೆ ಅಂತ ಕ್ಲೂ ಸಿಕ್ಕಿದೆ ಸರ್. ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಕೇಳೋದಕ್ಕೆ ಬಂದಿದ್ದೀವಿ. ಸಾಕು, ನೀವು ಸುತ್ತಿ ಬಳಸಿ ಎಲ್ಲಿಗೆ ಬರ್ತೀರ ಅಂತ ನಂಗೆ ಗೊತ್ತು. ಡಾಕ್ಟರ್ ಸಲೀಂ ರೆಹಮಾನ್ ಬಗ್ಗೆ ನಿಮ್ಗೆ ಏನು ಗೊತ್ತು? ಹಿ ಈಸ್ ಒನ್ ಆಫ್ ದ ಫೇಮಸ್ ಹಾರ್ಟ್ ಸರ್ಜನ್. ಆರ್ಗನ್ ಟ್ರೇಡಿಂಗ್ನ ಮಾಡಿ ಜೀವನ ನಡೆಸೋ ಅವಶ್ಯಕತೆ ನಮಗಿಲ್ಲ. ನಾವು ಹೇಳೇ ಇಲ್ವಲ್ಲ ಸರ್ ನೀವು ಆರ್ಗನ್ ಟ್ರೇಡಿಂಗ್ ಮಾಡ್ತೀರಾ ಅಂತ. ನಿಮಗೆ ಹೇಗೆ ಸರ್ ಗೊತ್ತು? ಅದೇ ನೀವು ಹಾಸ್ಪಿಟ್ಲಲ್ಲಿ ವಿಚಾರಿಸಿದ್ರಲ್ವಾ? ಬಟ್ ವಿಶಾಲ್, ನಾವು ಅದ್ರ ಬಗ್ಗೆ ಹಾಸ್ಪಿಟಲಲ್ಲಿ ಕೇಳಲಿಲ್ವಲ್ಲ. ನಾಳೆ ಬೆಳಿಗ್ಗೆ 10 ಗಂಟೆಗೆ ನೀವು ಆಫೀಸಿಗೆ ಬರಬೇಕಾಗತ್ತೆ. ನಿಮ್ಮ ಸೇಫ್ಟಿಗೋಸ್ಕರ ಇವತ್ತು ನೈಟು ಸೆಕ್ಯೂರಿಟಿ ಹಾಕ್ತಾ ಇದ್ದೀವಿ. ಮೈಕಲ್ ಸರ್, ಕಂಟ್ರೋಲ್ ರೂಮಿಗೆ ಇನ್ಫಾರ್ಮ್ ಮಾಡಿ ಇಲ್ಲಿ ಪ್ರೊಟೆಕ್ಷನ್ಗೆ 4 ಪೊಲೀಸ್ನವ್ರನ್ನ ಬರಕ್ಕೆ ಹೇಳಿ. ಇದು ಹೊರಗಡೆ ಯಾರಿಗೂ ಗೊತ್ತಾಗೋದು ಬೇಡ. ಏನ್ ಸರ್, ಹೌಸ್ ಅರೆಸ್ಟಾ? ಅದು ನಮಗೆ ಮಾತ್ರ ಗೊತ್ತಿದ್ರೆ ಸಾಕು. ಕಂಟ್ರೋಲ್ ರೂಮ್, ಸ್ಟೇಷನಿಂದ 4 ಕಾನ್ಸ್ಟೇಬಲ್ಗಳನ್ನ ಇಮಿಡಿಯೇಟ್ ಆಗಿ ಕಳಿಸಿ. ಓವರ್. ಸರ್, ನನ್ನ ಫೋನ್ ಮರ್ತ್ಬಿಟ್ಟಿದ್ದೆ. ತುಂಬಾ ಯೋಚನೆ ಮಾಡಬೇಡಿ, ರಿಲ್ಯಾಕ್ಸ್. ಯಾ. ಇಲ್ಲ ಸರ್, ಈ ವಿಷಯ ಯಾರಿಗೂ ಗೊತ್ತಾಗಲ್ಲ. ಓಕೆ ಸರ್, ನಾಳೆ ಬೆಳಿಗ್ಗೆ 10 ಗಂಟೆಗೆ ನೋಡೋಣ. ವಿಶಾಲ್, ಮನೇಲಿ ಒಬ್ಬರೇ ಇದ್ದೀನಿ ಅಂತ ಹೇಳಿದ್ರಲ್ವಾ? ಹೌದು. ಇಲ್ಲ, ಐ ಫೀಲ್ ಸಮ್ಮನ್ ಎಲ್ಸ್. ಮೈಕಲ್ ಸರ್, ಮೈಕಲ್ ಹೇಗೆ ಒಳಗೆ ಬಂದ? ಅದು ನನಗೆ
ಈ ಮೈಕಲ್ ಬಾ ಬೇಗ. ಏ ಕುಮಾರ್, ಅತ್ಯುಸ ತಪ್ಪಿಸ್ಕೊಂಡು ಹೊಡ್ತಾ ಇದ್ದಾನೆ. ಬಿಡ್ಬೇಡ. ಹೇ ಕುಮಾರ್. ಏ, ಕಾನ್ಸ್ಟೇಬಲ್ ಅವ್ರನ್ನೆಲ್ಲ ಕ್ಲಿಯರ್ ಮಾಡಿ. ಅಮೀರ್, ಬಿ ಕೇರ್ಫುಲ್ ವಿತ್ ದಿಸ್ ಪೀಪಲ್. ಸರ್ ಜಸ್ಟ್ ಒಂದೇ ಒಂದು ಕ್ವಶನ್ ಕೇಳ್ಬಿಟ್ಟು ಹೋಗ್ತೀವಿ ಸರ್. ಮೇಡಮ್ ಆಟೋಪ್ಸಿ ಮಾಡಿದ್ಮೇಲೆನೆ ಹೇಳಕ್ಕಾಗೋದು. ಮ್ಯಾಮ್ ಈ ಕೇಸ್ನಲ್ಲಿ ಪೊಲೀಸ್ ಇನ್ವಾಲ್ವ್ಮೆಂಟ್ ಇದೆಯಾ ಮ್ಯಾಮ್? ಇರ್ರಿ ಮ್ಯಾಮ್ ಪ್ಲೀಸ್ ಹೇಳ್ಬಿಟ್ಟು ಹೋಗಿ. ಈ ಮೀಡಿಯಾಕ್ ತಪ್ಪು ನ್ಯೂಸ್ ಹೋಗ್ತಿದೆ, ಸರಿಯಾಗಿ ನೋಡ್ಕೊಳ್ಳಿ. ಇರಿ ಸ್ವಲ್ಪ ಸಮಾಧಾನವಾಗಿರಿ. ಭಯಂಕರ ಪ್ರೆಷರ್ ಭದ್ರ. ಆಟೋಪ್ಸಿ ಬೇಗ ಮುಗಿಸ್ಕೊಡಿ. ಇಲ್ಲ ವಿಶಾಲ್, ಈ ಆಟೋಪ್ಸಿ ನಾನು ಮಾಡಲ್ಲ. ಸ್ಪಾಟ್ ಅಲ್ಲಿ ನಾನು ಇದ್ದಿದ್ರಿಂದ ನಾಳೆ ಏನಾದ್ರೂ ತೊಂದರೆ ಆಗ್ಬೋದು. ಅದಕ್ಕೆ ನನ್ನ ಅಸಿಸ್ಟೆಂಟ್ ಮಾಡ್ತಿದ್ದಾರೆ. ಬಟ್ ಭದ್ರ ನೀವು ಡೋಂಟ್ ವರಿ, ನಾನು ಸೂಪರ್ವೈಸ್ ಮಾಡ್ತೀನಿ. ವಿಕ್ಕಿ ಹೇಳ್ದಾಗೆ ಈ ಕೊಲೆ ನಡೆದಿದೆ. ಹಾಗಾದ್ರೆ ಕನ್ಫರ್ಮ್ ಆಗಿ ಇಲ್ಲೇ ಯಾರೋ ಒಳಗಡೆಯಿಂದ ಅವನಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಬೇಡ ಭದ್ರ, ನನಗೆ ಆಫೀಸಲ್ಲಿ ಕೆಲಸ ಇದೆ. I'll see you later. ಓಕೆ ಫೈನ್. ಸರ್ ADGP ವೇಟಿಂಗ್ ಸರ್. ಏನ್ ಹೇಳ್ತಾ ಇದ್ದೀರಾ? ಯಾವಾಗ ಬಂದ್ರು? ಈಗ ತಾನೆ ಬಂದ್ರು ಸರ್. ಅವನಿಗೆ ಹೆದರ್ಸಿ ಬಾಯ್ ಬಿಡಿಸ್ಬೇಕಿದ್ರೆ. ಹೆದರ್ಸಿದ ತಕ್ಷಣ ಹೇಳೋದಕ್ಕೆ ಅವನೇನು ಸಾಧಾರಣ ಪಬ್ಲಿಕ್ ಸರ್? ವಿಚಾರಿಸೋ ಥರ ವಿಚಾರಿಸ್ಬೇಕು ಸರ್. ನೀವೇನಾದ್ರೂ ಪರ್ಮಿಷನ್ ಕೊಟ್ರಿ ಅಂದ್ರೆ ಅವನ ದೇಹದ ಇಂಚಿಂಚಿಗೂ ನರಕ ತೋರಿಸ್ತೀವಿ ಅಂದ್ರೆ ಅವನೇ ಹೇಳ್ತಾನೆ ಸರ್. ಸರಿ, ಏನು ಅಂತ ನೋಡಿ. ಥ್ಯಾಂಕ್ ಯು ಸರ್. ಸರ್, ಏನ್ ನಡೀತಾ ಇದೆ ವಿಶಾಲ್? ದೇರ್ ಇಸ್ ನೋ ಪ್ರೋಗ್ರೆಸ್. ಹೋಮ್ ಮಿನಿಸ್ಟರ್ ಉತ್ತರ ಕೊಡಕ್ಕೆ ನಾವು ಹೊಸದಾಗಿ ಯೋಚನೆ ಮಾಡಬೇಕಾಗಿದೆ. ಆಗಲ್ಲ ಅಂದ್ರೆ ಹೇಳಿ, ಈ ಕೇಸ್ನ ಬೇರೆಯವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಸರ್, ನೋ ಸರ್, ವಿ ಆರ್ ವೆರಿ ಕ್ಲೋಸ್. ಸಲೀಂ ರೆಹಮಾನ್, ಏಬಲ್ ಇವರಿಬ್ಬರನ್ನು ಕೊಂದಿರೋ ಜಾಗದಲ್ಲಿ ಒಂದೇ ತರದ ಫಿಂಗರ್ ಪ್ರಿಂಟ್ಸ್ ನಮಗೆ ಸಿಕ್ಕಿದೆ ಸರ್. ಜೈಲೊಳಗಡೆ ವಿಕ್ಕಿಗೆ ಹೆಲ್ಪ್ ಮಾಡ್ತಾ ಇರೋದು ಚರ್ಚ್ ಫಾದರ್ ಅಂತ ಅನ್ಕೊಂಡಿದ್ವಿ ಸರ್. ಬಟ್ ಅವರನ್ನು ಕೊಲೆ ಮಾಡೋದಕ್ಕೆ ಯಾರೋ ಪ್ರಯತ್ನ ಪಟ್ಟಿದ್ದಾರೆ. ಆ ಇನ್ನೊಬ್ಬನ್ನ ನಾವೀಗ ಹುಡುಕ್ತಾ ಇದೀವಿ ಸರ್. ನೀವು ಒಬ್ಬರನ್ನ ಅರೆಸ್ಟ್ ಮಾಡಿದ್ರಲ್ವಾ? ಹೌದು ಸರ್. ಏನು ಇನ್ಫಾರ್ಮೇಶನ್ ಸಿಗ್ಲಿಲ್ವಾ? ಸರ್, ಅವನನ್ನ ಎನ್ಕ್ವೈರಿ ಮಾಡ್ತಾ ಇದೀವಿ ಸರ್. ಖಂಡಿತ ಇವತ್ತು ಈವ್ನಿಂಗ್ ಒಳಗಡೆ ವಿ ವಿಲ್ ಗೆಟ್ ಸಮಥಿಂಗ್ ಸರ್. ಸರ್, ವಿಕ್ಕಿನ ಇನ್ನೊಂದ್ಸಲ ಕಸ್ಟಡಿಗೆ ತಗೊಳ್ಳೇಬೇಕು. ವಿತ್ ಯೋರ್ ಪರ್ಮಿಷನ್. ಸೊ ಮನುಷ್ಯನೋ ರಾಕ್ಷಸನೋ ಗೊತ್ತಾಗ್ತಿಲ್ಲ ಸರ್. ಏನಾಯ್ತು ಮೈಕಲ್? ಹೊಡೆದು ಕೈಯೆಲ್ಲ ಮರಗೆಟ್ಟೋಯ್ತು ಸರ್. ಎಷ್ಟು ಹೊಡೆದ್ರು ಆ ರಾಂಪುರದ ಮಣಿ ಕಡೆ ಕೈ ತೋರಿಸ್ತಾ ಇದ್ದಾನೆ. ಯಾರ ಮಣಿ? ಅವನ ತಕ್ಷಣ ಅರೆಸ್ಟ್ ಮಾಡಿ. ಅಯ್ಯಯ್ಯೋ, ಅದು ತುಂಬಾ ಡೇಂಜರಸ್ ಏರಿಯಾ ಸರ್. ಸಾಧಾರಣವಾಗಿ ಯೂನಿಫಾರ್ಮ್ ಅಲ್ಲಿ ಹಾಕೊಂಡು ಅಲ್ಲಿಗೆ ಹೋಗೋಕ್ಕಾಗಲ್ಲ. ಬಿಚ್ಬಿಟ್ಟು ಕಳಿಸ್ಬಿಡ್ತಾರೆ ಸರ್. ಬೋಟ್ಗಳೆಲ್ಲ ಹಾಗೆ ನಿಂತಿವೆ. ಯಾವಾಗಿಂದ ನಿಂತಿದೆ? ಬೆಳಗ್ಗೆಯಿಂದ. ಹೌದಾ? ಹಿಂಗಾದ್ರೆ ಅಷ್ಟೇ ಕತೆ. ಓಕೆ, ನಾವು ರೆಡಿ. ನಾನೆಲ್ಲ ಫೋನ್ ಮಾಡಿ ಹೇಳ್ತೀನಿ. ಕುಷ್ಕ ಕುಡಂಗಿ ತರ ಹೋಗ್ಬೇಡ ಕಣೋ, ಹುಷಾರು. ಕೆಲಸ ಮುಗಿದ್ಮೇಲೆ ಫೋನ್ ಮಾಡ್ತೀನಿ. ಹೋಗೋ ಹುಷಾರು. ಅಣ್ಣ, ನಮ್ಮ ಏರಿಯಾದಲ್ಲಿ ಒಬ್ಬ ಬೇಜಾನ್ ನಿಗ್ರಾಡ್ತಾವನಣ್ಣ. ಹೌದು ಅಣ್ಣ. ಸರಿ ಅಣ್ಣ, ಹೊರಡ್ತೀನಿ. ಆಮೇಲೆ ಸಿಗ್ತೀನಣ್ಣ. ಹೌದು, ಆ ಹೋಟೆಲ್ ಕತೆ ಏನಾಯ್ತು? ಅದೊಂದು ಬೇರೆ ಇದೆಯಲ್ಲ. ಬಿಸ್ನೆಸ್ ಮಾಡ್ತಾನೆ ಇದ್ದಾನೆ, ದುಡ್ಡು ಕೊಡಲ್ಲ ಅಂತಾನೆ. ಆ ಮ್ಯಾಟ್ರ್ ಬಿಟ್ಬಿಡು, ನಾನು ನೋಡ್ಕೋತೀನಿ.
ಸರ್ ನಾವು ರೆಡಿ. ರೆಡಿ. ಯಾರೋ ಅದು ಏರಿಯಾದಲ್ಲಿ ಪಟಾಕಿ ಹೊಡಿತಿರೋದು? ಏಯ್, ಬರ್ತಾ ಇರು. ಕಸಮ್ಮ ಕಸ ಕಸ ಕಸ. ಆಲ್ರೆಡಿ ವಿಕ್ಕಿನ ಪೊಲೀಸ್ ಕಸ್ಟಡಿಗೆ ತಗೊಂಡು ವಿಚಾರಣೆ ಮಾಡಿದೀರಾ. ಇವಾಗ ಮತ್ತೆ ಯಾಕೆ 5 ದಿನ ಕೇಳ್ತಾ ಇದ್ದೀರಾ? ಸಲೀಂ ರೆಹಮಾನ್, ಏಬಲ್ ಇವರಿಬ್ಬರನ್ನು ಕೊಲೆ ಮಾಡಿರೋ ಜಾಗದಲ್ಲಿ ಸಿಕ್ಕಿರುವಂತ ಫಿಂಗರ್ ಪ್ರಿಂಟ್ ಒಬ್ಬ ವ್ಯಕ್ತಿದೆ. ಈ 2 ಆಟೋಪ್ಸಿನಲ್ಲಿ ಸಿಗದೆ ಇರೋದು ವಿಕ್ಕಿ ವೈಫ್ ಏಂಜಲ್ ಬಾಡಿ ರೀಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ ಗೊತ್ತಾಗಿತ್ತು. JC ಹಾಸ್ಪಿಟಲ್ ಒಂದು ದೊಡ್ಡ ಕ್ರೈಮ್ ಅಲ್ಲಿ ಇನ್ವಾಲ್ವ್ ಆಗಿದೆ ಅಂತ. ಅದಕ್ಕೆ ಕರೆಕ್ಟ್ ಎವಿಡೆನ್ಸ್ ಈ ಫೈಲಲ್ಲಿದೆ. ಏನ್ ಭದ್ರ ಹೇಳ್ತಾ ಇದ್ದೀರಾ? ಮೆಡಿಕಲ್ ಕ್ರೈಮ್ ಇದು? ಎಸ್ ಮ್ಯಾಮ್. ಆರೋಪಿಯಾಗಿರೋ ಈ ವಿಕ್ಕಿನ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ವಿಚಾರಣೆ ಮಾಡಲು ಈ ಕೋರ್ಟ್ ಅನುಮತಿ ನೀಡುತ್ತಿದೆ. ಥ್ಯಾಂಕ್ ಯು ಮ್ಯಾಮ್. ಮೈ ಲಾರ್ಡ್, ವಿತ್ ಯೋರ್ ಪರ್ಮಿಷನ್ ನಾನು ವಿಕ್ಕಿ ಹತ್ರ ಒಂದು ಪ್ರಶ್ನೆ ಕೇಳ್ಬೋದಾ? ಎಸ್, ಪ್ರೊಸೀಡ್. ನಿನ್ ಪ್ರಯಾಣ ಮುಗೀತಾ ಇಲ್ಲ ಇನ್ನೂ ಬಾಕಿ ಇದೆಯಾ? ಜನರಿಗೂ ಮೀಡಿಯಾಗೂ ಗೊತ್ತಿಲ್ಲರೋ ಒಂದು ದೊಡ್ಡ ರಹಸ್ಯನ ಈ ಜಡ್ಜ್ ಮುಂದೆ ತೆರೆದಿಟ್ರಲ್ಲ. ಏಂಜಲ್, ನನ್ನ ಏಂಜಲ್ ಹೃದಯ ಯಾರ ದೇಹದಲ್ಲಿ ಬಡ್ಕೋತಾ ಇದೆಯೋ ಅವನು ಹೋಗೋ ದಾರಿಲೇ ನನ್ನ ಮುಂದಿನ ಪ್ರಯಾಣ. ಇಲ್ಲಿ ನೋಡು ಮಣಿ, ಬೇಗ ಹೇಳಿದ್ರೆ ನಿನಗೆ ಒಳ್ಳೇದು. ಇಲ್ಲಿ ಬಂದು ನಿನ್ನ ಯಾರು ಹೊರ ಕರ್ಕೊಂಡು ಹೋಗಲ್ಲ. ಇದು ಆಫ್ ದ ರೆಕಾರ್ಡ್ ಮಣಿ. ಹೇಳೋ. ಸರ್ ನಾನು ಹೇಳ್ತೀನಿ ಸರ್, ನಾನು ಹೇಳ್ತೀನಿ ಸರ್. ಅಬ್ಬಾ, ಎಷ್ಟು ಟೆಸ್ಟ್ ಮಾಡಿಸ್ತಾರೆ, ನನ್ನ ಕೈಲಿ ಆಗ್ತಿಲ್ಲ. ಮಗು ಹೇರೋದಕ್ಕೆ ಇಷ್ಟೊಂದು ಸಂಪಾದನೆ ಮಾಡ್ಬೇಕಾ? ಯಾವ್ದಾದ್ರೂ ಚಿಕ್ಕ ಹಾಸ್ಪಿಟ್ಲೇ ನೋಡ್ಬೋದಿತ್ತಲ್ಲ. ಏಯ್, ನೀ ಏಂಜಲು. ನಮ್ಗೀಗ ಹುಟ್ಟಿರೋ ಮಗು ಹುಟ್ಟೆ ಏಂಜಲ್. ನಾವೇ ಯಾರಿಗೆ ಹುಟ್ಟಿದೀವಿ, ಎಲ್ಲಿ ಹುಟ್ಟಿದೀವಿ ಅನ್ನೋದು ಗೊತ್ತಿಲ್ಲದೇನೆ ಹುಟ್ಬಿಟ್ಟಿದೀವಿ. ಆದರೆ ನಮ್ಮ ಕುಟ್ಟಿ ಏಂಜಲು ಒಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಬೇಕು. ಏನಾಯ್ತು? ಲೋ, ಓದಿತಿದ್ದಾಳು. ಅಪ್ಪನ ದುಡ್ಡು ಖರ್ಚು ಮಾಡಿಸ್ಬಾರ್ದು ಅಂತ. ಅವಳೇನು ಓದಿತಾ ಇಲ್ಲ, ಏನು ಭಯ ಪಡ್ಬೇಡ ಅಂತ ಹೇಳ್ತಿದ್ದಾಳಷ್ಟೇ.
ಏಂಜಲ್ ಹೃದಯ ತೆಗ್ದಿರೋ ವಿಷಯ ನಮ್ಗೆಲ್ಲ ಇವಾಗ್ಲೇ ಗೊತ್ತಾಗಿತ್ತು. ಹಾಸ್ಪಿಟಲ್ ರೆಕಾರ್ಡಲ್ಲಿ ಕೂಡ ಇಲ್ದಿರೋ ವಿಷಯ ಅದ್ ನಿಂಗೆ ಹೇಗೆ ಗೊತ್ತಾಯ್ತು ವಿಕ್ಕಿ? ಫಾದರಾ? ಅನಾಥ ಆಗಿರೋ ನನಗೆ ಇನ್ಯಾರ ಫಾದರ್ ಪ್ರೀತಿ ತೋರಿಸ್ತಾರೆ? ದಿಕ್ಕು ತೊಟ್ಟದಿರೋ ದೇವರೇ ದಿಕ್ಕು ಅಂತಾರೆ. ಆ ದೇವರಿಗೆ ನಿನ್ನ ನೋಡ್ಕೊಂಡು ಬಂದಿದ್ದಾನೆ. ನೀನು ಅನ್ಕೊಂಡಿದ್ದೆಲ್ಲ ಆಗುತ್ತಪ್ಪ. ನೀನೇನ್ ಮಾಡ್ಬೇಕು ಅಂದ್ರೆ ನಾನು ಹೇಳ್ದಾಗೆ ನೀನ್ ಜೈಲಲ್ಲಿ ನೋಡ್ಕೋಬೇಕು. ಸರ್, ಜೈಲಿಗೆ ಹೋಗಿ ಆ ಕೈದಿನ ಮೀಟ್ ಮಾಡಿದೆ ಸರ್. ಇದುವರೆಗೂ ಅವನು ಯಾರನ್ನೋ ಕೊಲೆ ಮಾಡಬೇಕು ಅಂತ ಹೇಳ್ತಿದ್ದ. ಹೇಳಲೇ, ಇದು ಡಾಕ್ಟರ್ ಸಲೀಂ ರೆಹಮಾನ್ ತಾನೆ? ಅವ್ರ ಚಿತ್ರಣ ಕಿಲ್ ಬರ್ದಿದ್ಯಾ? ಆದ್ರೆ ಇವತ್ತು ಅವನ ಕಣ್ಣಲ್ಲಿ ಏನು ತಪ್ಪು ಮಾಡಕ್ ಹೋಗ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಅದು ನಿನ್ ಕೆಲಸ, ಹೋಗಿ ಕಂಡಿಡಿ. ನೀನ್ ಈ ಕೊಲೆ ಮಾಡಿಲ್ಲ ಅಂತ ಚೆನ್ನಾಗ್ ಗೊತ್ತು. ನಿನಗೆ ಯಾರು ಹೆಲ್ಪ್ ಮಾಡ್ತಾ ಇದ್ರ ಅಂತ ಹೇಳು. ಇವ್ರನ್ನ ಕೊಲೆ ಮಾಡೋದಕ್ಕೆ ಮುಂಚೆ ಕ್ರೂರವಾಗಿ ಟಾರ್ಚರ್ ಮಾಡಿದ್ದಾರೆ. ದೇವರು ಬೇರೆ ಎಲ್ಲೋ ಕೊಲೆ ಮಾಡಿದ್ದಾರೆ, ಆಮೇಲೆ ಇಲ್ಲಿ ತಂದು ಸುಟ್ಟಾಕಿದ್ದಾರೆ. ಗುರಿ ಇಟ್ಟಾಯ್ತು. ಆಗ್ಲೇ ಹೇಳಿದ್ನಲ್ಲ, ಸ್ವಲ್ಪ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಯಾರನ್ನ ಸಾಯಿಸಕ್ ಹೋಗ್ತೀನಿ ಅಂತ. ಮುಂದಿಂದೆಲ್ಲ ತಾನಾಗೆ ನಡೆಯುತ್ತೆ. ಇನ್ನು ಭೇಟಿ ಆಡೋದಷ್ಟೇ ಬಾಕಿ. ಏಂಜಲ್ ಬಾಡಿ ರೀಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ಫಾದರ್ ಕೂಡ ಐಸಿಯುನಲ್ಲೇ ಇದ್ರು. ಹಾಗಾದ್ರೆ ಫಾದರ್ನ ಬಿಟ್ಟು ಬೇರೆ ಇನ್ಯಾರೋ ಇದ್ದಾರೆ. ಅವನೇನೆ ಕಿಲ್ಲರ್. ನಮ್ಗೆ ಗೊತ್ತಿಲ್ದೇನೆ ನಮ್ ಜೊತೆನೆ ಇದ್ಕೊಂಡು ವಿಕ್ಕಿ ಕೆಲಸ ಮಾಡ್ತಿದ್ದಾನೆ. ಅಪ್ಪ, ಅಡ್ಗೆ ಮಾಡಿಟ್ಟಿದ್ದೀನಿ, ಚೆನ್ನಾಗಿ ತಿಂದು ಹೋಗಿ ಎಣದ ಜೊತೆ ಆಟಾಡು. ಏನಮ್ಮ, ಅದನ್ನ ಸ್ವಲ್ಪ ಪ್ರೀತಿಯಿಂದ ಹೇಳ್ಬಾರ್ದಾ? ಅಪ್ಪ, ಅಮ್ಮ ಹೋದ್ಮೇಲೆ ನಮ್ಗೆ ಅಂತ ಇರೋದು ನೀನೊಬ್ಬನೇ. ನೀನು ಊಟ ಮಾಡದೆ ಆರೋಗ್ಯ ಕೆಡಿಸ್ಕೊಂಡ್ರೆ ಆಮೇಲೆ ನಾವೇನ್ ಮಾಡೋದು? ನಾನೀಗ ಕೆಲ್ಸಕ್ಕೆ ಹೋಗಕ್ ಶುರು ಮಾಡಿದ್ದೀನಲ್ಲ, ನೀನ್ ಆರಾಮಾಗಿ ಮನೇಲೆ ಇರ್ಬೋದಲ್ಲ. ನೀನು ಆಫೀಸ್ಗೆ ಹೋಗೋದಕ್ಕೆ ಟೈಮ್ ಆಗಿಲ್ವಾ ಅಂತ ಕೇಳ್ತಾ ಇದ್ದಾಳೆ. ಅವಳು ಮಾತಾಡೋದು ನನಗೆ ಅರ್ಥ ಆಗುತ್ತೆ. ಏಯ್, ನೀನ್ ನೋಡ್ಕೊಳೆ. ನಾನು ಹೋಗಿ ಬರ್ತೀನಿ. ಬಾಯ್ ಕಣೆ. ಅಯ್ಯೋ, ಸಾರಿ 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 ಸಾರಿ. ಹೋಗಿ ಬರ್ತೀನಪ್ಪ. ಹಲೋ, ನಾನು ಹಾಸ್ಪಿಟಲ್ ಹತ್ರ ಇದ್ದೀನಿ. ಏ ಪ್ರಿಯಾ, ನಿಂಗೆ ಎಷ್ಟು ಸಲನೇ ಕಾಲ್ ಮಾಡೋದು? ಫೋನ್ ಎತ್ತಲ್ವಲ್ಲ? ಅಯ್ಯೋ, ಸೈಲೆಂಟ್ ಅಲ್ಲಿ ಇತ್ತು ಅನ್ಸತ್ತಕ್ಕ, ನಾನ್ ನೋಡ್ಕೊಂಡಿಲ್ಲ. ಮಗು ಸ್ಕೂಲಿಂದ ಫೋನ್ ಬರ್ತಾನೇ ಇದೆ. ತುಂಬಾ ಹುಷಾರಿಲ್ವಂತಮ್ಮ. ಅಯ್ಯಯ್ಯೋ, ನೀನ್ ನಂಗೊಂದು ಹೆಲ್ಪ್ ಮಾಡ್ತೀಯಾ? ಹೇಳಿ. ಇವತ್ ನನ್ಗೆ ಈವ್ನಿಂಗು ಆಪರೇಷನ್ ಥಿಯೇಟರ್ ಅಲ್ಲಿ ಡ್ಯೂಟಿ. ನೀನ್ ಅದನ್ನ ನೋಡ್ಕೋತೀಯಾ ಶಿಫ್ಟ್ ಬದಲಾಯಿಸ್ಕೊಂಡು? ಹೌದಾ? ಇವತ್ ಯಾರ್ ಡ್ಯೂಟಿ ಡಾಕ್ಟರ್? ಪ್ರಿಯಾ, ಏನಾಯ್ತಮ್ಮ? ಏನಾಯ್ತು ಅಂತ ಹೇಳು. ಯಾಕೆ ಅಳ್ತಾ ಇದೀಯಾ? ಪ್ರಿಯಾ, ಹೇಳಮ್ಮ. ಅಪ್ಪ, ಈ ಶ್ರೀಮಂತರ ಪ್ರಪಂಚದಲ್ಲಿ ಬಡವರ ಜೀವಕ್ಕೆ ಬೆಲೆನೇ ಇಲ್ವಾ ಅಪ್ಪ? ಏನಮ್ಮ ಹೇಳ್ತಾ ಇದೀಯಾ? ಅವಳಿಗೆ ಬದಲಾಗಿ ನಾನೇ ಸರ್ಜರಿ ರೂಮ್ ಒಳಗೆ ಹೋದೆ. ಸಲೀಂ ಡಾಕ್ಟರ್ ಸರ್ಜರಿ ಆಗಿದ್ರಿಂದ ಪೇಷಂಟ್ ಬಗ್ಗೆ ಡೀಟೇಲ್ಸ್ ನನಗೆ ಗೊತ್ತಿಲ್ಲ. ಆದ್ರೆ ಒಳಗಡೆ ಹೋದ್ಮೇಲೆ ಒಂದು ಮಾತ್ರ ಅರ್ಥ ಆಯ್ತು, ಅಲ್ಲಿ ಏನೋ ಒಂದು ದೊಡ್ಡ ತಪ್ಪು ನಡೀತಾ ಇದೆ ಅಂತ. ಏಂಜಲ್ ಕಾಪಾಡೋ ಪರಿಸ್ಥಿತಿಯಲ್ಲೇ ಇದ್ಲು, ಆದ್ರೆ ಡಾಕ್ಟರ್ ಅದಕ್ಕೆ ಟ್ರೈ ಮಾಡದೆ ನೇರವಾಗಿ ಸರ್ಜರಿ ಶುರು ಮಾಡಿದ್ರು. ಆವಾಗ ಅವಳು ಗರ್ಭಿಣಿ ಆಗಿದ್ಲು ಅಪ್ಪ. ಮಗುನ ಹೊರಗಡೆ ತೆಗೆಯುವಾಗ ಆ ಮಗುಗ್ ಜೀವ ಇರ್ಲಿಲ್ಲ. ಇದನ್ನ ಮೆಡಿಕಲ್ ವೇಸ್ಟ್ ಅಲ್ಲಿ ಹಾಕ್ಬಿಡಿ. ಆ ತರ ಹೆರಿಗೆ ಸಮಯದಲ್ಲಿ ಸತ್ತು ಹುಟ್ಟಿರೋ ಮಕ್ಕಳನ್ನ ನಾವೇ ಮೆಡಿಕಲ್ ವೇಸ್ಟ್ ಅಂತ ತಗೊಂಡು ಹೋಗ್ತೀವಿ.
ಏನಮ್ಮ ಹೇಳ್ತಾ ಇದೀಯಾ? ಇವಾಗ ನಾವೇನಪ್ಪ ಮಾಡೋದು? ನಾನು ಏಂಜಲ್ಗೋಸ್ಕರ ಹೇಳ್ತಾ ಇಲ್ಲ. ಒಂದು ಹೆಣ್ಣಿನ ಜೀವನದಲ್ಲಿ ಇಂಥ ದೊಡ್ಡ ಅನ್ಯಾಯ ಆಗಿದೆ ಅಂದ್ರೆ ಅದಕ್ಕೆ ನಾವು ಸರಿಯಾದ ನ್ಯಾಯ ಒದಗಿಸಲೇಬೇಕು. ವಾಟ್? ಇನ್ನೊಂದು ಡೆತ್. ಈ ಅಲಿಯಿಂದ ನಿಜಾನ ಹೇಗಾದ್ರೂ ಬಾಯ್ ಬಿಡ್ಸಿದ್ರೆ ಇದೆಲ್ಲ ಮುಗ್ದೋಗುತ್ತೆ. ಬಟ್ ಅದ್ ನಡೆಯೋದಿಲ್ಲ. ಅಲಿ ಅಷ್ಟೇ ಅಲ್ಲದೆ ಈ ವಿಷಯ ಗೊತ್ತಿರೋ ಇನ್ನೂ 3 ಜನ ಇದ್ದಾರೆ. ಒಂದು ವಿಕ್ಕಿ, ಇನ್ನೊಬ್ಬ ಕೊಲೆಗಾರ, ಮತ್ತೊಬ್ಬ ಸಾಯೋನು. ಜುಲೈ 26, 2017 ಅವತ್ತೇ ಏಂಜಲ್ಗೆ ಆಕ್ಸಿಡೆಂಟ್ ಆಗಿತ್ತು ಅಂಡ್ ಡೆತ್ ಆನ್ ದ ಸೇಮ್ ಡೇ. ನಮ್ ಬಾಡಿಲಿ ಹಾರ್ಟ್ಗೆ ಅಂತಾನೆ ಒಂದು ಸ್ಪೆಷಾಲಿಟಿ ಇದೆ. ಬಾಡಿ ಜೀವಂತವಾಗಿದ್ದಾಗಲೇ ಹಾರ್ಟ್ನ ಆಚೆ ತೆಗಿಬೇಕು. 4 ಗಂಟೆ ಒಳಗಡೆನೆ ಇನ್ನೊಂದು ಬಾಡಿಲಿ ಇಡಬೇಕು. ಸೊ ಆ ರಿಸೀವರ್ ಸರ್ಜರಿ ನಡೆದಿದ್ದು ಕೂಡ ಅದೇ ದಿನಾನೇ, ಜುಲೈ 26. ಹಾಗಂದ್ಮೇಲೆ ಜೆಸಿ ಹಾಸ್ಪಿಟಲ್ ಇಲ್ಲ ಅಲ್ಲೇ ಯಾವುದೋ ಒಂದು ಪಕ್ಕದಲ್ಲಿರೋ ಹಾಸ್ಪಿಟಲ್ ಈ ಸರ್ಜರಿ ನಡೆದಿರಬಹುದು. ಎಸ್, ಬಟ್ ಅದಕ್ಕೆ ಬೇಕಾಗಿರೋ ರೆಕಾರ್ಡ್ಸ್ ನಮ್ಮ ಹತ್ರ ಇಲ್ವಲ್ಲ. ಅದಕ್ಕೇನೆ ನಾವು ಪಬ್ಲಿಕ್ನ ಅಲರ್ಟ್ ಮಾಡೋಣ. ಅವತ್ತಿನ ದಿನ ಯಾರ್ಯಾರಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್ ಆಗಿತ್ತೋ ಅದರಲ್ಲಿ ಒಬ್ರು ನೆಕ್ಸ್ಟ್ ಸಾಯೋದು. ಒಂದೇ ದಿನ ಇಷ್ಟೊಂದು ಟ್ರಾನ್ಸ್ಪ್ಲಾಂಟ್ ನಡೆಯೋದಕ್ಕೆ ಚಾನ್ಸೇ ಇಲ್ಲ. ಎಸ್. ಸೊ ಮುಂದೆ ಏನು? ಏಂಜಲ್ ಕೊಲೆಗೆ ಹೊಸ ಬದಲಾವಣೆಯಾಗಿ ಜುಲೈ 26, 2017ರಂದು ಬ್ಯಾಂಗ್ಳೂರಿನಲ್ಲಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿರುವವರು ತಾವಾಗಿ ಮುಂದೆ ಬಂದು ಪೊಲೀಸರಿಗೆ ವಿವರ ನೀಡಬೇಕೆಂದು ಪೊಲೀಸರು ಮನವಿ ಮಾಡಿಕೊಂಡಿದ್ದಾರೆ. ಇದುವರೆಗೂ ಏಂಜಲ್ಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿರುವುದಕ್ಕೆ ಯಾವುದೇ ಸಾಕ್ಷಿ ಸಿಗಲಿಲ್ಲ ಎನ್ನುವ ವಾರ್ತೆ ತಿಳಿದು ಬಂದಿದೆ. ಸರ್, ನನಗ್ಯಾಕೆ ಸರ್ ಈಗ ಟ್ರಾನ್ಸ್ಫರ್? ಚೆನ್ನಾಗಿ ಕೆಲಸ ಮಾಡ್ದಿಯಲ್ಲ, ಅದಕ್ಕೋಸ್ಕರ. ಈ ಕೇಸ್ನ CBI ಅವರಿಗೆ ಒಪ್ಸಾಯ್ತು, ನೀನು ಹೊರಡು. ಹೋಗಪ್ಪ ಹೋಗು. ನಾನು ನಿನ್ಗೊಂದು ವಿಷಯ ಹೇಳಲಾ? ಇದನ್ನೆಲ್ಲ ಮಾಡಿದ್ದು ನಾನೇ. ಆ ಹುಡುಗಿ ಹೆಸರೇನು? ಆ ಏಂಜಲ್. ಅವಳ ಹಾರ್ಟು 2 ಕೋಟಿ ರೂಪಾಯಿಗೆ ಹೋಯ್ತು. ಈಗಾಗಿದ್ರೆ ಅದರ ರೇಂಜೇ ಬೇರೆ. ನನ್ನ ಮಗನ್ನ ಕೊಂದವನ್ನ ಅವತ್ತೇ ಮುಗಿಸಿರ್ತಿದ್ದೆ. ಅದು ನೀವು ಮಾಡಿದ ಕೆಲಸನೇನಾ? ನಿನ್ನ ಹತ್ರ ಇರೋ ಒಂದೇ ಒಂದು ಎವಿಡೆನ್ಸ್ ಅಂದ್ರೆ ಆ ಮಣಿ ತಾನೇ. ಅವನು ಆ ಕೋರ್ಟಲ್ಲಿ ಏನ್ ಹೇಳ್ತಾನೆ ಅನ್ನೋದು ನನಗೆ ಗೊತ್ತು. ಈ ಎಲ್ಲ ಕೊಲೆಗಳಿಗೆ ಕಾರಣ ಆ ರಿಸೀವರೇ. ಅವನ್ ಇಟ್ಕೊಂಡು ಇವನ್ನ ಹಿಡಿಬೋದು. ಆ ರಿಸೀವರ್ ಯಾರು ಅಂತ ನಾನು ಹೇಳ್ತೀನಿ. ಕರೆಕ್ಟೇ ಸರ್. ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ವಿಕ್ಕಿ ಮುಂದಿನ ಟಾರ್ಗೆಟ್ ಆ ಹಾರ್ಟ್ನ ತಗೊಂಡಿರೋನು ಅಂತ ಅನ್ಕೊಂಡಿದ್ದೀರಾ? ನನಗೇನೋ ಅವನು ಮುಂದಿನ ಟಾರ್ಗೆಟ್ ನೀವೇ ಅಂತ ಅನಿಸ್ತಾ ಇದೆ ಸರ್. ನಮ್ ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಬಿಟ್ಟು ಏಂಜಲ್ ಬಾಡಿ ರಿಲೀಸ್ ಮಾಡ್ಬಿಡಿ. ಓಕೆ ಓಕೆ ಮ್ಯಾಮ್. ನಾನು ಹೇಳಿಲ್ವಾ ವಿಶಾಲ್, ಇವ್ರು ನಮಗ್ ನೆಮ್ಮದಿಯಾಗಿ ಕೆಲಸ ಮಾಡೋದಕ್ಕೆ ಬಿಡಲ್ಲ ಅಂತ? ನಮ್ ಕಾನೂನೇ ಹೀಗೆ. ಹೇಗೆ ಇದನ್ನ ಅರ್ಧದಲ್ಲೇ ಬಿಟ್ಟು ಇನ್ನೊಂದು ಕೊಲೆ ಖಂಡಿತ ನಡೆಯುತ್ತೆ. ಇಲ್ಲ ಭದ್ರ, ಏಂಜಲ್ ಹಾರ್ಟ್ ಯಾರ ಹತ್ರ ಇದ್ರೂ ಕೂಡ ವಿಕ್ಕಿ ಅವರನ್ನ ಕೊಲೆ ಮಾಡೋದಿಲ್ಲ.
ಯುನೋ ವಿಕ್ಕಿ ಮೋಟಿವ್ ಈ ನಿಜ ಎಲ್ಲ ಹೊರಗಡೆ ಬರಬೇಕು ಅನ್ನೋದು ಮಾತ್ರ. ಅದಕ್ಕೋಸ್ಕರ ವಿಕ್ಕಿ ಆರ್ ದ ಕಿಲ್ಲರ್ ನಮ್ಮನ್ನ ಮ್ಯಾನಿಪ್ಯುಲೇಟ್ ಮಾಡಿದ್ದಾರೆ. ಆದ್ರೆ ಈ ಕೊಲೆಗೆಲ್ಲ ನ್ಯಾಯವಾಗಿರೋ ಒಂದು ಕಾರಣ ಇದೆ. ಸಾಯ್ಬೇಕಾಗಿರೋರು ಮಾತ್ರ ಸತ್ತಿದ್ದಾರೆ. ನಿಮ್ ಪ್ರಕಾರ ನೆಕ್ಸ್ಟ್ ಯಾರು ಸಾಯ್ತಾರೆ? ನೀನ್ ಹೋದ ದಾರಿಯಲ್ಲಿ ನಾನು ಬರ್ತೀನಿ. ನಾನ್ ಭೇಟಿ ಮಾಡೋ ಜನರು ಮತ್ತೆ ನಿನಗೆ ಯಾವತ್ತೂ ಸಿಗೋದಿಲ್ಲ. ನೀನೇ ನನ್ನ ಮಗನ್ ಸಾಯಿಸಿದ್ದ? ಲೇ, ನನ್ನ ಬಿಟ್ಬಿಡೋ. ನಿನಗೆ ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀನಿ. ಏಯ್ ಏಯ್ ನನ್ನನ್ನು ಬಿಟ್ಬಿಡೋ. ಎಲ್ಲ ಪಾಪಕ್ಕೂ ಒಂದು ಶಿಕ್ಷೆ ಅಂತಾನು ಅದನ್ನ ನಡೆಸೋನು ನಿರ್ಧಾರ ಮಾಡೋನ್ ದೇವ್ರು. ನಮ್ ಹತ್ರ ಬರೋ ಡೆಡ್ ಬಾಡೀಸ್ ಅನ್ಯಾಚುರಲ್ ಡೆತ್ ಅಂಡ್ MLC ಮೆಡಿಕಲ್ ಲೀಗೋ ಕೇಸಸ್ ಗೊತ್ತಲ್ವಾ? ಅದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈ ಬಾಡಿ 3-4 ದಿನ ನೀರಲ್ಲಿದ್ಮೇಲೆ ನಮ್ ಕೈಗೆ ಸಿಕ್ಕಿದೆ. ಈ ಥರದ ಡೆಡ್ ಬಾಡೀಸ್ ಅಲ್ಲಿ ಚರ್ಮ ಈ ತರ ಹೊರಗೆ ಬರುತ್ತೆ. ಸಪೋಸ್ ಒಬ್ಬ ಕ್ರಿಮಿನಲ್ಗೆ ಇದು ಸಿಕ್ಕಿದ್ರೆ ಇದನ್ನ ಫಿಂಗರ್ ಪ್ರಿಂಟ್ ಆಗಿ ಯೂಸ್ ಮಾಡಿ ಮಿಸ್ಯೂಸ್ ಮಾಡಬಹುದು. ಅದ್ ಮಾತ್ರ ಅಲ್ದೇನೆ ಇದನ್ನ ಫಾರ್ಮಲಿನ್ ಸೊಲ್ಯೂಷನ್ ಅಲ್ಲಿ ಹಾಕಿಟ್ರೆ ಎಷ್ಟೇ ದಿನ ಆದ್ರೂ ಹೀಗೆ ಇರುತ್ತೆ. ಸೊ ಈ ತರದ ಕೇಸಸ್ ಹ್ಯಾಂಡಲ್ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಓಕೆ, ಹಳೆ ಆಟೋಪ್ಸಿ ಫೈಲ್ಸ್ ನ ನಿಮ್ ಹತ್ರ ಕೊಡ್ತೀನಿ. ರೆಫರ್ ಮಾಡಿ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ. ಕಾಳಿಯಣ್ಣ, ಸ್ವಲ್ಪ ಹಳೆ ಆಟೋಪ್ಸಿ ಫೈಲ್ಸ್ ತಗೊಂಡ್ ಬನ್ನಿ. HY ಬರ್ನ್ಸ್, BD ಕೊಡಿಲಿ. ಈ ಹುಡುಗಿ ಈ ಕೇಸ್ ನೀವೇ ಅಟೆಂಡ್ ಮಾಡಿದ್ದಾ? ನೀವೇನು ಹೊರಡಿ, ಅದನ್ನ ಅವ್ರಿಗೆ ಕೊಡಿ. ಕಾಳಿಯಣ್ಣ, ಈ ಹುಡುಗಿ ನನಗೆ ಗೊತ್ತು. ಹೊರಟೆ ಕಣೋ ವಿಕ್ಕಿ, ಈಗ ಬಸ್ ಹತ್ತುತ್ತೀನಿ. ಸರಿನಾ? ಆಯ್ತು, ಫೋನ್ ಇಡ್ಲಾ ನಾನು? ಕಾಣಿಸಲ್ಲ? ಏನಮ್ಮ ಇದು? ಸೈಡಲ್ಲಿ ನಿಂತ್ಕೊಂಡು ಮಾತಾಡ್ಬೋದಲ್ವಾ? ಸಾರಿ ಅಕ್ಕ. ಏನ್ ಸಾರಿ? ಸರಿ ಹೋಗು, ಹುಷಾರಾಗಿ ಹೋಗು, ನಿಧಾನ. ಎಕ್ಸ್ಕ್ಯೂಸ್ ಮೀ ಅಕ್ಕ, ನೀವು ಇದೆ ಬಸ್ಸಾ?
ಅಕ್ಕ ಚಾಕ್ಲೇಟ್ ತಿಂತ್ಯಾ? ಹ್ಮ್ ಪರವಾಗಿಲ್ಲ ತಿನ್ನಕ್ಕ. ನಾನ್ ಚಾಕ್ಲೇಟ್ಸ್ ತಿನ್ನಲ್ಲ. ಹ್ಮ್ ಮ್, ಸೀತಾ. ಹೌದು, ನೀವ್ ಯಾವ ಊರಕ್ಕ? ಬೆಂಗಳೂರು. ಓ, ನಿಮ್ಗಿಂತ ಮುಂಚೆನೆ ಹೇಳಿತೀನಿ, ತುಮಕೂರಲ್ಲಿ. ಓ, ಅಕ್ಕ, ನನ್ನ ಹೆಸರು ಏಂಜಲ್. ನಾನ್ ಕೇಳಲಿಲ್ವಲ್ಲ. ಆದ್ರೆ ನಾನ್ ಹೇಳದ್ನಲ್ಲ, ನಿಮ್ ಹೆಸರು? ಭದ್ರಾ. ಭದ್ರಾ. ಸರಿ, ಹೇಳು, ಕೇಳ್ತೀನಿ. ಹೈ, ನನ್ನ ಹೆಸರು ಏಂಜಲ್. ನನ್ನೊಂದು ಚಿಕ್ಕ ಹಳ್ಳಿ. ಯಾಕಕ್ಕ ಅಷ್ಟ್ ಬೇಗ ಬಂದ್ರಿ? ಅಷ್ಟೊಂದ್ ಹಸ್ವಾ? ಅಣ್ಣ, ಒಂದ್ ಕಾಫಿ ಕೊಡಿ. ಸರಿ ಅಮ್ಮ. ಅಕ್ಕ, ನಿನ್ಗೆ? ಸಾಕು. ನೀನ್ ಯಾವಾಗ್ಲೂ ಹೀಗೇನಾ? ಮಾತಾಡ್ತಾನೆ ಇರ್ತೀಯಾ? ಹಾಗಲ್ಲ ಅಕ್ಕ, ನಿನಗೊಂದ್ ಗೊತ್ತಾ? ಜೀವನ ನನ್ ಕೈ ಹಿಡ್ದು ತುಂಬಾ ದೂರ ಕರ್ಕೊಂಡ್ ಹೋಯ್ತು. ನನ್ ಹತ್ರ ಇರೋ ಸಂತೋಷನೆಲ್ಲ ಕಿತ್ಕೊಂಡ್ ಹೋಯ್ತು. 22 ವರ್ಷ ಒಬ್ಳೇ ಇದ್ದೆ, ಒಬ್ಳೇ ನಗ್ತಿದ್ದೆ, ಒಬ್ಳೇ ಬದುಕ್ತಿದ್ದೆ. ಅದಾದ್ಮೇಲೆ ವಿಕ್ಕಿ ನನ್ಗೋಸ್ಕರ ಬಂದ. ಈಗ ನಮ್ಗೋಸ್ಕರ ನಮ್ ಮಗ ಬರ್ತಿದ್ದಾನೆ. ನಾನ್ ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ಅಕ್ಕ? ಚಿಕ್ಕ ವಯಸ್ಸಿಂದ ನನಗ್ ಸಿಗದೆ ಇರೋ ಅಪ್ಪ ಅಮ್ಮ ಎಲ್ಲಾ ತರದ್ ಪ್ರೀತಿ ಸಂತೋಷನೂ ವಿಕ್ಕಿ ನನಗ್ ಕೊಟ್ಟಿದ್ದಾನೆ. ನಿನ್ ಮಗು ಶಬ್ದ ಕೇಳ್ತೀಯಾ? ಅದೇಗಕ್ಕ? ಕೇಳ್ಬೇಕಾ? ಹೌದು ಹೌದು, ಕೇಳ್ಬೇಕು. ಏನ್ ಹೇಳ್ತಿದೆ ನಿನ್ ಮಗು? ಹೌದು, ನೀವ್ ಡಾಕ್ಟ್ರಾ? ಹೌದು. ನೋಡಿದ್ರೆ ಗೊತ್ತಾಗಲ್ವಾ? ನಿಜ ಗೊತ್ತಾಗ್ಲಿಲ್ಲ ಅಕ್ಕ. ಇರ್ಲಿ ಇರ್ಲಿ. ಅಕ್ಕ, ನಾಳೆ ವಿಕ್ಕಿ ಬರ್ಡೇ. ಏನ್ ತಗೊಳ್ಳೋದು ಅಂತಾನೆ ಗೊತ್ತಿಲ್ಲ. ನಿನ್ ಬರ್ತಿಗೆ ಅವನೇನ್ ಕೊಟ್ಟ? ನೈಸ್. ಯಾಕೆ ಈ ಕಡೆ ಖಾಲಿ ಇದೆ? ಅದಕ್ಕೊಂದ್ ಕಾರಣ ಇದೆ. ಏನು? ಈ ಕಡೆ ನನ್ ಮಗು ಹುಟ್ಟಿದ್ಮೇಲೆ ಅದ್ರ ಫೋಟೋ ಹಾಕೋತೀನಿ. ವಿಕ್ಕಿಯಲ್ಲಿ? ವಿಕ್ಕಿ ಬಂದ್ಬಿಡ್ತಾನಕ್ಕ. ಕೊಡಿ, ಬ್ಯಾಗ್ ಕೊಡಿ. ಪರವಾಗಿಲ್ಲ, ನಾನು ಇರ್ತೀನಕ್ಕ. ಸರಿ, ಅಕ್ಕ, ಒಂದ್ ನಿಮಿಷ ಬಾಯಲ್ಲಿ. ಬಾಯ್. ಕಾಲ್ ಮಾಡಿ. ಅಯ್ಯೋ, ನೀವು ನನ್ನ ಹತ್ರ ಏನಾದ್ರೂ ಹೇಳ್ಬೇಕಾ? ಈ ಮಗುನ ಜೀವಂತವಾಗಿ ನೋಡಿದಾಗ
ನನಗೇನ್ ಮಾಡೋದು ಅಂತಾನೆ ಗೊತ್ತಾಗಿಲ್ಲ. ಮತ್ತೆ ಮಗುನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಟ್ರೆ ಖಂಡಿತ ಜೀವಂತವಾಗಿರಲ್ಲ. ಏನು ನಾನ್ ಕಲ್ತಿರೋದನ್ನ ಉಪಯೋಗಿಸಿ ಮಗು ಜೀವನ ಉಳಿಸಿದೀನಿ ಮೇಡಮ್. ಈ ಮಗು ಇಲ್ಲಿ ಬೆಳೆಯೋದೇ ಸೇಫ್ ಫಾದರ್. ನಾನು ಏಂಜಲ್ಗೋಸ್ಕರ ಹೇಳ್ತಾ ಇಲ್ಲ. ಒಂದು ಹೆಣ್ಣಿನ ಜೀವನದಲ್ಲಿ ಇಂಥ ದೊಡ್ಡ ಅನ್ಯಾಯ ಆಗಿದೆ ಅಂದ್ರೆ ಅದಕ್ಕೆ ನಾವು ಸರಿಯಾದ ನ್ಯಾಯ ಒದಗಿಸಲೇಬೇಕು. ಅದು ನೀವು ಅನ್ಕೊಂಡಷ್ಟು ಈಸಿ ಅಲ್ಲ ಫಾದರ್. ಎವಿಡೆನ್ಸ್ ಇಲ್ಲದೆ ನಮ್ಮಿಂದ ಏನು ಮಾಡಕ್ಕಾಗಲ್ಲ. ಆದ್ರೆ ನೀನ್ ಮನ್ಸ್ ಮಾಡಿದ್ರೆ ಎವಿಡೆನ್ಸ್ನ ತರ್ಬೋದು ಪ್ರಿಯಾ. ನಾನಾ ಮೇಡಮ್? ನಾನ್ ಹೇಗೆ? ಜೆಸಿ ಹಾಸ್ಪಿಟಲ್ ಸರ್ವರ್ ಅಲ್ಲಿ ಏಂಜಲ್ ಟ್ರೀಟ್ಮೆಂಟ್ ಡೀಟೇಲ್ಸ್ ಇದೆ. ಅದನ್ನ ತಗೊಂಡ್ ಬಂದು ನನಗೆ ಕೊಟ್ರೆ ಸಾಕು. ಮಿಕ್ಕಿದ್ ನಾನು ನೋಡ್ಕೋತೀನಿ. ಮೇಡಮ್ ಅದು ತುಂಬಾ ದೊಡ್ಡ ರಿಸ್ಕ್. ಅದೆಲ್ಲಾನು ಡಾಕ್ಟರ್ ಸಲೀಂ ರೆಹಮಾನ್ ಅವ್ರ ಪರ್ಸನಲ್ ಕಂಪ್ಯೂಟರ್ ಅಲ್ಲಿ ಇದೆ. ರಿಸ್ಕ್ ತಗೊಳ್ಳೇಬೇಕು ಪ್ರಿಯಾ. ನಿನ್ ವಯಸ್ಸಿನ ಹುಡುಗಿಗೆ ಒಬ್ಳಿಗೆ ಅನ್ಯಾಯ ಆಗಿದೆ. ಆ ಮಗು ಏನ್ ತಪ್ಪು ಮಾಡಿತ್ತು? ಆ ಕ್ರಿಮಿನಲ್ಸ್ನ ಕಾನೂನಿನ ಮುಂದೆ ತಂದು ನಿಲ್ಲಿಸ್ಬೇಕು. ಅದು ನಿನ್ ಕೈಲಿದೆ. ಮೇಡಮ್, ಬೇರೆ ಏನಾದ್ರೂ ಸಮಸ್ಯೆ ಆಗಿ ನನ್ನ ಮಗಳ ಜೀವನಕ್ಕೆ ಮೇಡಮ್ ಆ ಎವಿಡೆನ್ಸ್ನ ತಗೊಂಬರ್ತೀನಿ. ಪ್ರಿಯಾ, ಲ್ಯಾಬಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಆಸಿಡ್ ಮೈ ಮೇಲೆ ಬಿದ್ದುಬಿಟ್ಟಿದೆ ಮೇಡಮ್. 80% ಬಾಡಿ ಫುಲ್ ಡ್ಯಾಮೇಜ್ ಆಗಿಬಿಟ್ಟಿದೆ ಮೇಡಮ್. ಉಳಿಯೋ ಚಾನ್ಸು ತುಂಬ ಕಮ್ಮಿ ಮೇಡಮ್. ಜಸ್ಟ್ ಅನ್ ಆಕ್ಸಿಡೆಂಟು. ಅದಕ್ಕೆ ಪೊಲೀಸ್ನವರಿಗೆ ಇನ್ಫಾರ್ಮ್ ಸ್ವಲ್ಪ ಆಚೆ ಇರಿ. ಸರಿ ಮೇಡಮ್, ಬನ್ನಿ. ಏನು ಏನ್ ಪ್ರಿಯಾ? ಏನು ಹೇಳು? ಆಕ್ಸಿಡೆಂಟ್ ಅಲ್ವಾ?
ರಿಲ್ಯಾಕ್ಸ್, ಪರವಾಗಿಲ್ಲ ಪರವಾಗಿಲ್ಲ. ಸರಿ ಬಿಡು, ನಾನು ನೋಡ್ಕೋತೀನಿ. ಪ್ರಿಯಾ, ಬನ್ನಿ ಮೇಡಮ್. ಹಾಯ್ ಪ್ರಿಯಾ, ಹೇಗಿದ್ಯಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಈ ಬುಕ್ಸ್ ಎಲ್ಲ ನೀನೇ ಓದೋದಾ? ಚಿಕ್ಕ ವಯಸ್ಸಿಂದ ನನಗ್ ಬುಕ್ಸ್ ಅಂದ್ರೆ ತುಂಬಾ ಕ್ರೇಜ್. ವೆರಿ ಗುಡ್. ಈ ಬುಕ್ ಓದಿದ್ಯಾ? ಈಗಷ್ಟೇ ಓದೋದಕ್ ಶುರು ಮಾಡಿದೀನಿ. ಈ ಬುಕ್ ಆಥರ್ ಬಗ್ಗೆ ಗೊತ್ತಾ? ಇಲ್ಲ. ಜೀನ್ ಡೊಮಿನಿಕ್ ಈ ಬುಕ್ ಬರ್ದಿರೋರು. ಒಬ್ಬ ಫುಲ್ ಪ್ಯಾರಲೈಸ್ ಪೇಷಂಟ್. ಏನ್ ಮೇಡಮ್ ಹೇಳ್ತಾ ಇದ್ದೀರಾ? ಹಾಗಿದಾಗ ಬುಕ್ಕನ್ ಹೇಗ್ ಬರೆದ್ರು? ಸ್ಟ್ರೋಕ್ ಆಗಿ ಫುಲ್ ಬಾಡಿ ಪ್ಯಾರಾಲಿಸಿಸ್ ಆಗಿತ್ತು. ಅವ್ರಿಗೆ ರೈಟೋ ಲೆಫ್ಟೋ ಯಾವ್ದೋ ಕಣ್ಣಲ್ಲಿ ಮೂವ್ಮೆಂಟ್ ಇತ್ತು. ಆಕ್ಚುಲಿ ಅವ್ರಿಗೆ ಸ್ಪೀಚ್ ಥೆರಪಿ ಕೊಡಕ್ ಬಂದವರೇ ಈ ಬುಕ್ ಬರೆಯೋದಕ್ಕೆ ಕಾರಣ ಆಗಿತ್ತು. ಹೇಗೆ? ಆಲ್ಫಾಬೆಟ್ ಲೆಟರ್ಸ್ ಬೋರ್ಡಲ್ಲಿ ಬರ್ದು ಒಂದೊಂದಾಗೆ ತೋರಿಸ್ಬೇಕಾದ್ರೆ ಯಾವ ಲೆಟರ್ ಬೇಕೋ ಆ ಜಾಗದಲ್ಲಿ ಪೇಷಂಟ್ ಐ ಬ್ಲಿಂಕ್ ಮಾಡೋರು. ವೇಟ್, ಪ್ರಿಯಾ, ಪ್ರಿಯಾ, ಅಪ್ಪ, ಅಡ್ಗೆ ಮಾಡಿಟ್ಟಿದ್ದೀನಿ, ಚೆನ್ನಾಗಿ ತಿಂದು ಹೋಗಿ ಎಣದ ಜೊತೆ ಆಟಾಡು. ನೀನ್ ತಾನೇ ಹೇಳಿದ್ದು. ನೀನೇ ಹುಡುಗಿ ಪಾಪ.
ಸಾಯಿಸ್ಬಿಟ್ಟೆ ಪಾಪ ಹುಡ್ಗಿನ್ ಸಾಯಿಸ್ಬಿಟ್ಟೆ. ನಾನ್ ಸೂಸೈಡ್ ಮಾಡ್ಕೊಂಡೆ ಅಂತ ಎಲ್ರೂ ಹೇಳಿದ್ರು, ಆದ್ರೆ ಅದ್ ಸುಳ್ಳು ಅಂತ ನೀವ್ ಕಂಡು ಹಿಡಿದ್ರಿ ಅಲ್ವಾ? ಕೊಲೆ ಮಾಡಿದವ್ರು ಎಲ್ಲಿದ್ದಾರೆ? ಜೈಲಲ್ಲ, ಹೊರಗಡೆನಾ? ನಾನ್ ಹೊಟ್ಟೆ ನೋವಿಂದ ಸತ್ತಿಲ್ಲ, ನನ್ನ 8 ಜನ ರೇಪ್ ಮಾಡಿ ಸಾಯಿಸಿದ್ರು. ಅದನ್ನ ನೀವೇ ತಾನೇ ಕಂಡು ಹಿಡ್ತಿದ್ದು. ಈಗ ಅವ್ರಿಗೆಲ್ಲ ಶಿಕ್ಷೆ ಆಯ್ತಾ? ನಾನು ಆಕ್ಸಿಡೆಂಟ್ ಅಲ್ಲಿ ಸತ್ತೆ ಅಂತ ಎಲ್ಲರೂ ಹೇಳಿದ್ರು, ಆದ್ರೆ ನನ್ನ ಹೊಡೆದು ಸಾಯಿಸಿದ್ರು ಅಂತ ನೀವೇ ಅಲ್ವಾ ಕಂಡು ಹಿಡಿದಿದ್ದು? ಈಗ ಕಾನೂನು ಅವ್ರಿಗೆ ಶಿಕ್ಷೆ ಕೊಡ್ತಾ ಇಲ್ಲ ದೇವ್ರವ್ರಿಗೆ ಶಿಕ್ಷೆ ಕೊಡ್ತಾ? ಹೇಳಿ 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 ಮೇಡಮ್, ಮೇಡಮ್ ಹೇಳಿ ಹೇಳಿ ಅಂತ ಹೇಳಿ. ಮ್ಯಾಮ್, ಮೇಡಮ್, ಮ್ಯಾಮ್, ಪಾಪ ಮಾಡಿದವ್ರಿಗೆ ಶಿಕ್ಷೆ ಕೊಡುವ ಅಧಿಕಾರ ನಮಗಿಲ್ಲಮ್ಮ. ಅದು ಆ ದೇವ್ರಿಗೆ ಮಾತ್ರ ಇರೋದು. ಪಾಪಿಗಳನ್ನ ಸಾಯಿಸೋ ದೇವ್ರ ಕರ್ತವ್ಯನ ಮನುಷ್ಯ ಮಾಡಿದ್ರೆ ತಪ್ಪೇನಿಲ್ಲ ಫಾದರ್. ಆದ್ರೆ ಅದನ್ನ ಯಾರು ಮಾಡೋದು ಅಂತ ಆ ದೇವ್ರೇ ನಿರ್ಧಾರ ಮಾಡ್ತಾನೆ. ಏಂಜಲ್ ವಿಷಯದಲ್ಲಿ ಆ ದೇವ್ರ ನಿರ್ಧಾರ ನಾವ್ಗಳೇ. ನೀವ್ ನಂಗೊಂದು ಹೆಲ್ಪ್ ಮಾಡ್ಬೇಕು. ನಾನ್ ನಿಮ್ ಹತ್ರ ಹೇಳೋ ವಿಷಯನ ನೀವ್ ಹೋಗಿ ವಿಕ್ಕಿ ಹತ್ರ ಹೇಳ್ಬೇಕು. ಅನಾಥ ಆಗಿರೋ ನನಗೆ ಇನ್ಯಾರ್ ಫಾದರ್ ಪ್ರೀತಿ ತೋರಿಸ್ತಾರೆ? ಆದ್ರೆ ಇದ್ರ ಹಿಂದೆ ನಾನಿರೋ ವಿಷಯ ವಿಕ್ಕಿಗ್ ಗೊತ್ತಾಗ್ಬಾರ್ದು. ದಿಕ್ಕೆ ತೋಚದೇ ಇರೋರಿಗೆ ದೇವರೇ ದಿಕ್ಕು ಅಂತಾರೆ. ಆ ದೇವರಿಗೆ ನೀನು ನೋಡ್ಕೊಂಡು ಬಂದಿದ್ದಾನೆ. ಫಾದರ್, ಈ ಚರ್ಚಲ್ಲಿ ನಮ್ಮ ಮನಸ್ಸಲ್ಲಿರೋದನ್ನ ನಾವು ಕೇಳ್ಕೊಂಡ್ರೆ ಅದಾಗುತ್ತಾ ಫಾದರ್? ಖಂಡಿತ ನಡೆಯುತ್ತೆ. ನೀನ್ ಅನ್ಕೊಂಡಿದ್ದೆಲ್ಲ ಆಗುತ್ತಪ್ಪ. ನೀನ್ ಏನ್ ಮಾಡ್ಬೇಕು ಅಂದ್ರೆ ನಾನು ಹೇಳ್ದಾಗೆ ನೀನ್ ಜೈಲಲ್ಲಿ ನೋಡ್ಕೋಬೇಕು. ನೀನ್ ಇವನ್ನ ಸಾಯಿಸಿಲ್ಲ ಅಂತ ಚೆನ್ನಾಗಿ ಗೊತ್ತು. ನಿನಗೆ ಹೊರಗಿಂದ ಯಾರು ಹೆಲ್ಪ್ ಮಾಡ್ತಿರೋದು? ದೇವರು. ಮುಂದಿಂದೆಲ್ಲ ತಾನಾಗೆ ನಡೆಯುತ್ತೆ. ಇವ್ರನ್ನ ಕೊಲೆ ಮಾಡೋದಕ್ಕೆ ಮುಂಚೆ ಕ್ರೂರವಾಗಿ ಟಾರ್ಚರ್ ಮಾಡಿದ್ದಾರೆ. ನಿನಗೇನ್ ಬೇಕು? ಐ ಕ್ಯಾನ್ ಗಿವ್ ಯು ಎನಿಥಿಂಗ್ ಪ್ಲೀಸ್. ನನಗೇನು ಬೇಡ, ಆದ್ರೆ ಇವ್ರಿಗೆ ನೀನು ಉತ್ತರ ಕೊಡ್ಲೇಬೇಕು. ನನ್ನ ಕಂಪ್ಯೂಟರಿಂದ ಡೀಟೇಲ್ಸ್ ತಗೊಂಡು ಅದನ್ನ ಇಟ್ಕೊಂಡು ನನ್ನನ್ನೇನು ಮಾಡೋಕ್ಕಾಗೋದಿಲ್ಲ. ಯಾಕಮ್ಮ ನಿನ್ಗೆ ಈ ಜನಸೇವೆ ಅಲ್ಲ? ಅವಳು ಹೃದಯ 2 ಕೋಟಿ ರೂಪಾಯಿಗೆ ಹೋಯ್ತು. ಅವಳದು ರೇರ್ ಬ್ಲಡ್ AB ನೆಗೆಟಿವ್. ಇವಳನ್ನ ಇಟ್ಕೊಂಡು ನಾವೇನ್ ಮಾಡೋದು? ಬೇಡ ಕಣ್ರೋ, ಬಿಟ್ಬಿಡೋಣ. ಹೋಗಮ್ಮ. ವರ್ಷದಿಂದ ಆಟೋಪ್ಸಿ ಮಾಡ್ಬೇಕಾದ್ರೆ ಕಲ್ ತರ ನಿಂತಿರೋರು. ನನ್ನ ಕೈಯಾರೆ ಎಷ್ಟೋ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿದೀನಿ. ಕೊನೆಗೆ ನನ್ನ ಮಗಳ ಬಾಡಿನ ಮಾಡಂಗ್ ಮಾಡಿದ್ರಲ್ಲ. ಈ 4 ವರ್ಷದಲ್ಲಿ ಒಂದೊಂದು ಹುಡುಗಿ ಬಾಡಿ ಬಂದಾಗ್ಲೂ ಅವ್ರ ಮಗಳು ಸಾವನ್ನ ನೆನೆಸ್ಕೊಂಡು ನ್ಯಾಯಕ್ಕೋಸ್ಕರ ಕಾಯ್ತಿದ್ದಾರೆ. He deserves a judgment. ಬಾಡಿಲಿ 8 ಜಾಗದಲ್ಲಿ ಮೂಳೆ ಮುರಿದಿದೆ. ಈ ಜಗತ್ತಲ್ಲೇ ಜೀವಂತವಾಗಿ ಮಾಡ್ತಿರೋ ಮೊದಲೇ ಪೋಸ್ಟ್ ಮಾರ್ಟಮ್ ನಿಂದೆ.
ಬೇರೆ ಎಲ್ಲೋ ಕೊಲೆ ಮಾಡಿದ್ದಾರೆ. ಇವನನ್ನ ಕಾಡೊಳಗಡೆ ಕಾರಲ್ಲಿ ಪೆಟ್ರೋಲ್ ಹಾಕಿ ಸುಟ್ಬಿಡಿ. ಆಮೇಲೆ ಇಲ್ಲಿ ತಂದು ಸುಟ್ಟಾಕಿದ್ದಾರೆ. ನನ್ನ ಫೋನ್ ಮರ್ತ್ಬಿಟ್ಟಿದ್ದೆ. ವಿಶಾಲ್, ಮನೇಲಿ ಒಬ್ರೇ ಇದೀನಿ ಅಂತ ಹೇಳಿದ್ರಲ್ವಾ? ಐ ಫೀಲ್ ಸಮ್ಮನ್ ಎಲ್ಸ್. ಈ ತರ ಡೆಡ್ ಬಾಡೀಸ್ ಅಲ್ಲಿ ಚರ್ಮ ಈ ತರ ಹೊರಗ್ ಬರುತ್ತೆ. ಒಬ್ಬ ಕ್ರಿಮಿನಲ್ಗೆ ಇದು ಸಿಕ್ಕಿದ್ರೆ ಇದನ್ನ ಫಿಂಗರ್ ಪ್ರಿಂಟ್ ಆಗಿ ಯೂಸ್ ಮಾಡಿ ಮಿಸ್ಯೂಸ್ ಮಾಡ್ಬೋದು. ಪೆಟ್ರೋಲ್ ಕ್ಯಾನ್ ಅಲ್ಲೇ ಬಿಟ್ಬಿಡಿ ವಿತ್ ಫಿಂಗರ್ ಪ್ರಿಂಟ್ಸ್. ಸುಡೋದಕ್ಕೆ ಪೆಟ್ರೋಲ್ನ ಯೂಸ್ ಮಾಡಿದ್ದಾರೆ ಮ್ಯಾಮ್. ಫಿಂಗರ್ ಪ್ರಿಂಟ್ಸ್ ಅಷ್ಟೇನೆ. ಪೊಲೀಸ್ ಈ ಫಿಂಗರ್ ಪ್ರಿಂಟ್ಸ್ ಹಿಂದೆ ಮಾತ್ರ ಹೋಗ್ತಾರೆ. ಸಲೀಂ ರೆಹಮಾನ್, ಏಬಲ್ ಇವರಿಬ್ಬರನ್ನು ಕೊಲೆ ಮಾಡಿರೋ ಜಾಗದಲ್ಲಿ ಸಿಕ್ಕಿರುವಂತಹ ಫಿಂಗರ್ ಪ್ರಿಂಟ್ ಒಂದೇ ತರದ ಫಿಂಗರ್ ಪ್ರಿಂಟ್ಸ್ ನಮಗೆ ಸಿಕ್ಕಿದೆ ಸರ್. ಅದು ಯಾರ್ದು ಅಂತ ನಮಗ್ ಮಾತ್ರ ಗೊತ್ತು. ನಾನು ಏಂಜಲ್ಗೋಸ್ಕರ ಹೇಳ್ತಾ ಇಲ್ಲ. ಒಂದು ಹೆಣ್ಣಿನ ಜೀವನದಲ್ಲಿ ಇಂಥ ದೊಡ್ಡ ಅನ್ಯಾಯ ಆಗಿದೆ ಅಂದ್ರೆ ಅದಕ್ಕೆ ನಾವು ಸರಿಯಾದ ನ್ಯಾಯ ಒದಗಿಸಲೇಬೇಕು. ವಿಕ್ಕಿಗಿರೋ ಮೋಟಿವ್ ಈ ನಿಜ ಎಲ್ಲ ಹೊರಗಡೆ ಬರ್ಬೇಕನ್ನೋದಷ್ಟೇ. ಅದಕ್ಕೋಸ್ಕರ ವಿಕ್ಕಿ ಆರ್ ದ ಕಿಲ್ಲರ್ ನಮ್ಮನ್ನ ಮ್ಯಾನಿಪುಲೇಟ್ ಮಾಡಿದ್ದಾರೆ ಅಷ್ಟೇ. ಜೀವನ ನನ್ನ ಕೈ ಹಿಡಿದು ತುಂಬ ದೂರ ಕರ್ಕೊಂಡು ಹೋಯ್ತು. ನನ್ನ ಹತ್ರ ಇರೋ ಸಂತೋಷನೆಲ್ಲ ಕಿತ್ಕೊಂಡು ಹೋಯ್ತು. 22 ವರ್ಷ ಒಬ್ಳೇ ಇದ್ದೆ, ಒಬ್ಳೇ ನಗ್ತಿದ್ದೆ, ಒಬ್ಳೇ ಬದುಕ್ತಿದ್ದೆ. ಅದಾದ್ಮೇಲೆ ವಿಕ್ಕಿ ನನ್ಗೋಸ್ಕರ ಬಂದ. ನನ್ನ ಜೀವನನೆಲ್ಲ ನಾನು ಒಂಟಿಗೆ ಕಳೆದ್ಬಿಟ್ಟೆ. ಇನ್ನು ನಾನು ಬಾಳೋ ಪ್ರತಿ ಕ್ಷಣನೂ ನನ್ನ ಏಂಜಲ್ ಜೊತೆನೇ ಕಳಿಬೇಕು. ಧರಣಿಯ ಹಾಗೆ ನಿನ್ನ ಕಂಡೇನ, ಕಡಲಷ್ಟು ಪ್ರೀತಿ ಮಾಡೋಣ. ಮಳೆ ಕಂಡ ಧರಣಿಯ ಹಾಗೆ ನಿನ್ನ ಕಂಡೇನ, ಕಡಲಷ್ಟು ಪ್ರೀತಿ ಮಾಡೋಣ. ಸರ್, ಮೇಡಮ್, ನಾನು ವಿಕ್ಕಿ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಕರ್ಕೊಂಬನ್ರಿ ಅವನ್ನ. ಹಾ ಮೇಡಮ್. ವಿಕ್ಕಿ, ನೀನ್ ಶಿಕ್ಷೆ ಕೊಡ್ಬೇಕು ಅಂತ ಅನ್ಕೊಂಡಿದ್ದ ಎಲ್ಲಾರ್ಗೂ ಆ ದೇವ್ರೆ ಯಾರ್ದೋ ಮೂಲಕ ಶಿಕ್ಷೆ ಕೊಡ್ಸಿದಾನೆ. ಇನ್ನು ಸ್ವಲ್ಪ ದಿನ ತಾನೆ. ಈ ಸೇಡ್ ತೀರ್ಸ್ಕೊಳ್ಳೋದೆಲ್ಲ ಬಿಟ್ಬಿಟ್ಟು ನೆಮ್ಮದಿಯಾಗಿ ಆಚೆ ಬಾ. ಆದ್ರೆ ದೇವರು ನನ್ನಿಂದ ಎಲ್ಲ ಕಿತ್ಕೊಂಡ್ಬಿಟ್ಟೆ ಮೇಡಮ್. ತಗೊಳ್ಳಿ, ಮನ್ ಚಾಕ್ಲೇಟ್ ತಿನ್ನಿ. ನೀನ್ ತಿನ್ನು. ಥ್ಯಾಂಕ್ಸ್. ನಿನಗೆ ಕೊಡ್ಬೇಕು ಅಂತ ಒಂದು ಗಿಫ್ಟ್ ತಂದಿದ್ದಾಳೆ. ಯಾಕೆ ಈ ಕಡೆ ಖಾಲಿ ಇದೆ? ಅದಕ್ಕೊಂದು ಕಾರಣ ಇದೆ. ಏನು?
ಈ ಕಡೆ ನನ್ ಮಗು ಹುಟ್ಟಿದ್ಮೇಲೆ ಅದ್ರ ಫೋಟೋ ಹಾಕೋತೀನಿ. ನೋಟ್ಸ್ ಎಲ್ಲ ಕರೆಕ್ಟ್ ಆಗಿ ಬರ್ಕೊಂಡಿದ್ಯಾ? ಎಷ್ಟು ತಲೆ ತಿಂತಾರಪ್ಪ ಇವರು. ಎಲ್ಲಿ ನನ್ ಏನು ಇನ್ನು ಸ್ಟಾರ್ಟ್ ಮಾಡಿಲ್ವಾ? ಸ್ಟಾರ್ಟ್ ಮಾಡಿದ್ವಿ ಮ್ಯಾಮ್. ಕಡಾವರ್ಗೆ ನೀವು ಕೊಡೋ ಮರ್ಯಾದೆ ಇದೇನಾ? ಕಡಾವರ ಯಾರ್ ಮ್ಯಾಮ್? ಇರಿ ಹೇಳ್ತೀನಿ. ಮನುಷ್ಯನ ದೇಹದ ಬಗ್ಗೆ ನಿಮ್ಮಂತ ಮೆಡಿಕಲ್ ಸ್ಟೂಡೆಂಟ್ಸ್ ಕಲ್ತ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುವಂತ ಒಂದು ಬಾಡಿ. ಮಾರ್ಚುರಿಯಿಂದ ಬರುವಂತ ಕೆಲವು ಶವಗಳು ಆರ್ ವಾಲಂಟ್ರಿ ಆಗಿ ಮೆಡಿಕಲ್ ಸರ್ವಿಸಸ್ಗೆ ಅಂತ ಡೊನೇಟ್ ಮಾಡಿರೋಂಥ ಬಾಡೀಸ್, ಅದೇ ಈ ಕಡಾವರ್ಗಳು. ಸಮ್ಟೈಮ್ಸ್ ಕೆಲವರು ಜೀವಂತವಾಗಿರೋದಕ್ಕಿಂತ ಜೀವ ಹೋದ್ಮೇಲೆ ಪ್ರಯೋಜನಕ್ಕೆ ಬರ್ತಾರಲ್ವಾ, ಅದೇ. ಸೊ ದ್ಯಾಟ್ಸ್ ದ ಸ್ಟೋರಿ ಆಫ್ ಆಲ್ ಕಡಾವರ್ಸ್. ಇದನ್ನ ತುಂಬಾ ಹೊತ್ತು ಕಾಯಿಸಿ ಅದರ ಮರ್ಯಾದೆನ ಕಳಿಬೇಡಿ. ಗೋ ಆನ್, ಪ್ರೊಸೀಡ್ ಟು ಯೋರ್ ಫಸ್ಟ್ ಅನಾಟಮಿ ಕ್ಲಾಸ್. ಎಸ್ ಮ್ಯಾಮ್. ಸಲೀಂ ರೆಹಮಾನ್ ನ ವಿಕಿ ಕೊಂದ ಮೇಲೆ ಸಲೀಂ ರೆಹಮಾನ್ ಅವರ ತಂದೆ ಅಲಿ ರೆಹಮಾನ್ 2 ದಿನದಿಂದ ಕಾಣೆ ಆಗಿದ್ದಾರೆ ಅಂತ ಮಾಹಿತಿ ಸಿಕ್ಕಿತ್ತು. ಸಲೀಂ ರೆಹಮಾನ್ ಅವರ ಬಾಡಿಲ್ ಸಿಕ್ಕಿರೋ ಫಿಂಗರ್ ಪ್ರಿಂಟ್ಸ್ ಪ್ರಕಾರ ಕೊಲೆಗಾರ ಬಿಹಾರ್ಗೆ ಸೇರ್ಪಟ್ಟವನು ಅಂತ. ಅಲಿ ರೆಹಮಾನ್ ಕೂಡ ಅಲ್ಲೇ ಎಲ್ಲೋ ಇರಬಹುದು ಅನ್ನೋ ಸಂದೇಹ ಬಂದಿರೋದ್ರಿಂದ ಪೊಲೀಸ್ ಅವರು ಮುಂದಿನ ವಿಚಾರಣೆಗೆ ಬಿಹಾರ್ಗೆ ಹೋಗ್ತಾ ಇದ್ದಾರೆ.